व्याख्यामुद्रां करसरसुजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन् माम् आविर्भूयादनघमहिमा मानसे वागधीशः ध्यायेदिन्दीवराभं निजकरकमले दक्षिणे दण्डमग्र्यं सव्ये पाशं दधानं जघनतटकते रूप्यपीठालयस्थं काञ्चीग्रैवेयहाराङ्गदकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलं स्वस्त्यस्तु सतां हरिः ओम्। ಕಿಷ್ಕಿಂಧೆಯತ್ತ ಸುಗ್ರೀವ ಮತ್ತು ಅಂಗದನನ್ನು ಕಳುಹಿಸಿಕೊಟ್ಟು ಪ್ರಸ್ರವಣಗಿರಿಯ ಮಾಲ್ಯವಾನ್ ಅನ್ನುವ ಬೆಟ್ಟದಲ್ಲಿ, ಪ್ರಸ್ರವಣ ಅಂತ ಅನ್ನೋದು ಬೆಟ್ಟಗಳ ಸಾಲು, ಅದರಲ್ಲಿ ಮಾಲ್ಯವಾನ್ ಅನ್ನುವ ಬೆಟ್ಟದ ಗುಹೆಯಲ್ಲಿ ರಾಮಲಕ್ಷ್ಮಣರು ವಾಸವಾಗ್ತಾ ಸುಗ್ರೀವನಿಗೆ ಈ 4 ತಿಂಗಳು ಅಂದರೆ ನಾರಾಯಣ ಯೋಗಿಯಾಗಿ ಯೋಗ ನಿದ್ದೆಯಲ್ಲಿ ತೊಡಗಿದ ಹೊತ್ತು ಅಂತ ಗುರುತಿಸುವಂತೆ ಅಲ್ಲಿ ಮಾತುಗಳೂ ಬಂದವು. ಆಷಾಢದಿಂದ ಕಾರ್ತಿಕದ ತನಕದ ಎಲ್ಲ ಆ ದಿನಗಳಲ್ಲಿ ಯೋಗನಿದ್ದೆ ಆವರಿಸಿಕೊಂಡು ಭಗವಂತ, ಯೋಗನಿದ್ದೆ ಅನ್ನೋ ಶಬ್ದವೇ ಹೇಳುತ್ತೆ ಯೋಗ ನಿದ್ದೆಗೆ ಮಾತ್ರ, ಅವನಿಗಲ್ಲ ಅಂತ. ನಿದ್ದೆಗೆ ಅವನ ಯೋಗ, ಅವನಿಗೆ ನಿದ್ದೆ ಯೋಗ ಇಲ್ಲ. ಹಾಗೆ ಒಂದು ಲೋಕದ ವ್ಯವಸ್ಥೆಯನ್ನು ಸರಿದೂಗಿಸುವ ಒಂದು ಪ್ರಕೃತಿಯಲ್ಲಿ ಒಂದು ರೆಸ್ಟ್ ಬೇಕಲ್ವ. ನಾವೇ ಮಾಡಿಕೊಳ್ಳುವ ಲಾಕ್ಡೌನ್ ಅದು. ನಾವು ಮಾಡಿಕೊಳ್ಳಿಲ್ಲ ಅಂದರೆ ಆಮೇಲೆ ಪ್ರಕೃತಿ ಮಾಡಿಸುತ್ತೆ. ಅದರಿಂದಾಗಿ ಚಾತುರ್ಮಾಸ್ಯ ಅನ್ನೋದು ಒಂದು ರೀತಿಯಲ್ಲಿ ಸಂಚಾರ ಇಲ್ಲದ ಪ್ರಕೃತಿಯೇ ತನಗೆ ತಾನು ಎಚ್ಚರಿಕೆ ಕೊಡುವಂತಹ ಒಂದು ಸಂಚಾರ ಇಲ್ಲದ ದಿನಗಳು. ರಾಮಚಂದ್ರ ಹೇಳಿದ, ನಾನು ಅಲ್ಲೇ ಇರ್ತೇನೆ, ನೀನು ನಿನ್ನ ರಾಜ್ಯಭಾರದ ಕೆಲವು ದಿನಗಳನ್ನು ಪ್ರಕೃತಿಯ ಮೇಲಿನ ಹಿಡಿತವನ್ನು, ಅಂದರೆ ಪ್ರಕೃತಿ ಅಂದರೆ ಪ್ರಜೆಗಳ ಮೇಲಿನ ಹಿಡಿತವನ್ನು ಸಾಧಿಸುವುದಕ್ಕೆ ಬೇಕಾಗಿ ನೀನಿರು. ದಿನಗಳು ಕಳೆದಂತೆ ಏನಾದರೂ ಒಂದು ಸಣ್ಣ ಸುದ್ದಿ ಸಿದ್ಧತೆ ಆಗ್ತಾ ಇದೆ ಅನ್ನೋ ಈ ಯಾವ ಮಾತುಗಳೂ ಇಲ್ಲದೆ 4 ತಿಂಗಳುಗಳು ಉರುಳುವ ಆ ಹೊತ್ತಿನಲ್ಲೂ ಇನ್ನೂ ಎಚ್ಚರ ಇಲ್ಲದೆ ಮೈಮರೆತು ತನಗೆ ಒದಗಿದ ರುಮೆ ಮತ್ತು ಇನ್ನು ಉಳಿದಂತೆ ಒಲಿದು ಬಂದ ತಾರೆಯ ಜೊತೆಗೆ ಮೈಮರೆತಾಗ ಹನುಮಂತ ಬಹಳ ಮುಖ್ಯವಾಗಿ ಮೊದಲೇ ಎಚ್ಚರಿಸ್ತಾನೆ. ಎಚ್ಚರಿಸಿ ರಾಮನ ಸೇವೆಯನ್ನು ಮಾತು ಕೊಟ್ಟಂತೆ ನೀನು ನಡೆಸಬೇಕಾದ್ದು ಕರ್ತವ್ಯ. ನಿನಗೆ ರಾಮಚಂದ್ರ ತಡೆಯಿಲ್ಲದೆ ಬಹಳ ಬೇಗನೆ ವಾಲಿಯನ್ನು ಹೊಡೆದುರುಳಿಸಿ ರಾಜ್ಯವನ್ನು ಒದಗಿಸಿದ್ದಾನೆ ಎಂದಮೇಲೆ ನೀನು ಅದೇ ಕಾತರವನ್ನು, ಸೀತೆಯನ್ನು ಹುಡುಕಿಕೊಡುವ ಹುಡುಕಾಟದ ಕೆಲಸದಲ್ಲಿ ನೀನು ತೊಡಗಲೇಬೇಕು ಅಂತ ಹೀಗೆ ಎಚ್ಚರಿಸಿರ್ತಾನೆ. ಇತ್ತ ರಾಮಚಂದ್ರನು ಇನ್ನೂ ಬಾರದೇ ಇರುವ, ಏನೂ ಸುದ್ದಿ ಇಲ್ಲದ ಸುಗ್ರೀವನ ಈ ಪರಿಸ್ಥಿತಿಯನ್ನು ಬಹುಶಃ ಸ್ವಲ್ಪ ಬಿಸಿ ಮುಟ್ಟಿಸಬೇಕಾಗುತ್ತೆ ಕೆಲವೊಮ್ಮೆ ಅಂತ ಯೋಚನೆ ಮಾಡಿ ಲಕ್ಷ್ಮಣನನ್ನು ಕರೆದು ಹೇಳ್ತಾನೆ, ವಾಲಿ ಹೋದ ದಾರಿ ಇನ್ನೂ ಮುಚ್ಚಿಲ್ಲ, ಹೋಗುವ ಅವಕಾಶ ನಿನಗೂ ಇದೆ. ನಿನಗೆ ಮಾಡಿದ ಉಪಕಾರದ ನೆನಪಿಲ್ಲ ಅಂದರೆ ರಾಮ ಬೇಕಾದರೆ ಅಲ್ಲಿ ಕಳುಹಿಸಿಕೊಡ್ತಾನೆ, ಹೆದರಿಸುವುದೇನು ರಾಮನಿಗೆ ಅಷ್ಟು ಕಷ್ಟ ಆಗಲಿಕ್ಕಿಲ್ಲ ಅಂತ ಹೇಳಿ ಬಾ ಅಂತ. ಲಕ್ಷ್ಮಣನಿಗೆ ಸ್ವಲ್ಪ ಮೊದಲೇ ರಾಮನ ಕೆಲಸ ಆಗಲಿಲ್ಲ ಅಂದರೆ ಕೋಪ ಬರುತ್ತೆ. ಅದರಲ್ಲೂ ರಾಮನೇ ಕೋಪ ಮಾಡಿಕೊಂಡ ಅಂದಾಗ ಲಕ್ಷ್ಮಣನ ಮನಸ್ಸಿನಲ್ಲಿ ಅದು ಧುತ್ತನೆ ಎದ್ದು ರಾಮನ ಮನಸ್ಸಿನಲ್ಲಿ ಉಂಟಾದ ಕೋಪಕ್ಕಿಂತ 10 ಪಟ್ಟು ಹೆಚ್ಚು ತನ್ನಲ್ಲಿ ಕೋಪ ಉಳಿಸಿಕೊಂಡು ನೇರ ಹೊರಡುತ್ತೇನೆ ಅಂತ, ಕೊಂದೇ ಬರ್ತೇನೆ ಈಗ ಅಂತ. ಅಯ್ಯೋ ಪುಣ್ಯಾತ್ಮ, ಕೊಂದು ಬರುವುದಕ್ಕೆಲ್ಲ ನಾನು ನಿನಗೆ ಕೋಪ ಮಾಡ್ಕೊಂತ ಹೇಳಿಲ್ಲ. ತಡೀತಾನೆ. ನಧಾರಯೇ ಕೋಪ ಮುದೀರ್ಣ ವೇಗಂ ನಿಹನ್ಮಿ ಸುಗ್ರೀವ ಸಮತ್ಯ ಮಧ್ಯ.
ಹರಿಪ್ರವೀರೈ ಸಹವಾಲಿಪುತ್ರೋ ನರೇಂದ್ರ ಪತ್ನಿಯ ವಿಚಯಂ ಕರೋತು. ನಾನು ಈ ಕೋಪವನ್ನು ತಡೆಯಲಾರೆ ಅಣ್ಣ, ಕೊಂದೇ ಬರ್ತೇನೆ ಈಗ ಸುಗ್ರೀವನನ್ನು. ಈ ನನ್ನ ಮಾತು ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಮಾತು ತಪ್ಪುವಿಕೆಯನ್ನು ಅಸತ್ಯಂ ಅದ್ಯ ನ ಧಾರಯೇ, ಆ ಅಸತ್ಯವನ್ನು ನಾನು ತಡೀಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ಅವನ ಜೊತೆಗೆ ಪ್ರವೀರೈಹಿ ಸಹ, ಅವನ ಯಾರ್ಯಾರು ಇನ್ಯಾರು ಹಿರಿಯ ವೀರರು ಅಂತಿದ್ದಾರೋ, ಮಕ್ಕಳು ಅಂತಿದ್ದಾರೋ ಅವರೆಲ್ಲ ಜೊತೆಗೆ ವಿಚಯಂ ಕರೋತು, ಎಲ್ಲರೂ ನಾನು ಕೋಪದ ದಾಳಿಯನ್ನು ಮಾಡಿದಾಗ ಪ್ರಾಣವನ್ನು ತೆರುವವರಾಗಲಿ. ನಹಿ ವೈ ತ್ವದ್ವಿಧೋ ಲೋಕೆ ಪಾಪಮೇವಂ ಸಮಾಚರೇತ್ ಪಾಪಮಾರ್ಯೇಣ ಯೋಹಂತಿ ಸವೀರ ಪುರುಷೋತ್ತಮ. ಅದರಿಂದಾಗಿ ಇವರು ತಪ್ಪು ಮಾಡುವುದಕ್ಕೆ ಅಂತ ಸ್ವಲ್ಪವೂ ಹಿಂದೆ ಮುಂದೆ ಯೋಚಿಸದೆ ಮರೆತು ಬಿಡ್ತಾರಲ್ವ, ಇವರನ್ನು ಸರಿಯಾಗಿ ದಂಡಿಸಬೇಕಾಗಿದೆ. ಅದರಿಂದಾಗಿ ಹೊರಟೆ ಅಂತ ಹೀಗೆ ಹೇಳಿದಾಗ ರಾಮಚಂದ್ರ ತಡೀತಾನೆ. ನೇದ ಮಧ್ಯತ್ವಯಾಗ್ರಾಹ್ಯಂ ಸಾಧು ವೃತ್ತೇನ ಲಕ್ಷ್ಮಣ ತಾಂ ಪ್ರೀತಿ ಮನುವರ್ತಸ್ವ ಪೂರ್ವವೃತ್ತಂಚ ಸಂಗತಂ. ನಮಗೀಗ ಈ ಕ್ಷಣದಲ್ಲಿ ದುಃಖ ಆಗಿರೋದಷ್ಟೇ ಅವನ ಮೇಲೆ ಕೋಪಕ್ಕೆ. ಈ ಘಟನೆಗಿಂತ ಮುಂಚೆ ನಮಗೆ ಎಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾನೆ ಅದೆಲ್ಲ ಮರೆತು ಬಿಡುದಾ? ಈ ಪೂರ್ವವೃತ್ತಂತೂ ಸಂಗತಂ, ಪೂರ್ವದ ಅವನ ವರ್ತನೆ, ನಮಗೆ ಅವನು ಒದಗಿಸಿದ ಉಪಕಾರ, ಕಾಡಲ್ಲಿ ಓಡಾಡಲಿಕ್ಕೆ, ಉಳ್ಕೊಳ್ಳಿಕ್ಕೆ, ತಿನ್ನಲಿಕ್ಕೆ, ಇದಕ್ಕೆ ಎಷ್ಟೆಲ್ಲ ಸಹಾಯ ಮಾಡಿದ್ದಾನೆ. ಸೀತೆಯನ್ನು ಹುಡುಕಿ ಕೊಡಲಿಲ್ಲ ಅನ್ನೋದು ಅವನು ತಪ್ಪೆ, ಅದು ಸರಿ ನಾನು ಹೇಳ್ತಾ ಇಲ್ಲ. ಆದರೆ ಇದು ಸಾಧುವೃತ್ತಿ ಅಲ್ಲ. ಎಷ್ಟೋ ಉಪಕಾರವನ್ನು ಪಡೆದವನು ಒಂದು ಅಪಕಾರಕ್ಕಾಗಿ ಆ ಹಿಂದಿನ ಎಲ್ಲ ಉಪಕಾರಗಳನ್ನು ಮರೆತು ಅಪಕಾರವನ್ನೇ ದೊಡ್ಡದಾಗಿಸಿ ಅದಕ್ಕೆ ಸಾವೇ ಶಿಕ್ಷೆ ಅಂತನ್ನುವ ರೀತಿಯಲ್ಲಿ ವರ್ತಿಸುವುದು ಯಾವ ಹಂತದಲ್ಲೂ ಅದು ಸರಿ ಅಂತ ಅನಿಸೋದಿಲ್ಲ. ಅದರಿಂದಾಗಿ ನಿನ್ನಂಥ ಸಾಧುವೃತ್ತನಾದವನು ಈ ರೀತಿ ನಡ್ಕೊಳ್ಳೋದಲ್ಲ. ತಾಂ ಪ್ರೀತಿ ಅನುವರ್ತಸ್ವ, ಆ ಹಿಂದಿನ ಕೆಲಸಕ್ಕಿದ್ದ ಪ್ರೀತಿಯನ್ನು ಹಾಗೆ ಮುಂದುವರಿಸು. ಅದರಲ್ಲಿ ನಾವು ದೋಷವನ್ನು ಹುಡುಕುವುದಲ್ಲ, ಅದರಲ್ಲಿ ನಮಗೆ ಗೌರವ ಇರಬೇಕು. ಮತ್ತೇನು? ಸಾಮೋಪಹಿತಯ ವಾಚ, ಸಾಮವಾದದ ಮಾತಿನಲ್ಲಿ ಹೇಳಬೇಕು, ಸಮಾಧಾನದ ಮಾತಿನಲ್ಲಿ ಅವನನ್ನು ಎಚ್ಚರಿಸಬೇಕು ಹೊರತು ನೀವು ಜೋರು ಮಾಡಿದ್ದ ಕೆಲಸಗಳನ್ನೆಲ್ಲ ಹಿಂದಿನದನ್ನು ಮರೆತು ಆಕ್ಷೇಪ ಮಾಡುವುದು ಸರಿಯಲ್ಲ. ಹಾಗಾಗಿ ರೂಕ್ಷಾಣಿ ಪರಿವರ್ಜಯನ್, ಅತ್ಯಂತ ಕಠಿಣವಾದ ಮಾತುಗಳನ್ನು ಬಿಟ್ಟುಬಿಡಬೇಕು. ಯಾವತ್ತಿಗೂ ಪ್ರೀತಿಯ ಮಾತೇ ನಿಲ್ಲುವುದು ಹೊರತು ರೋಷದ ಮಾತು ಆ ಕ್ಷಣಕ್ಕೆ ಜಯವನ್ನು ತಂದೊಡ್ಡಬಹುದು. ಆದರೆ ಅವನು ರೋಷದಿಂದ ನೀವು ಗೆದ್ದ ಸಂಗತಿಯನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ತಾನೆ. ಅವನ ಕೈ ಯಾವಾಗ ಬಲ ಆಗುತ್ತೋ ಆ ರೋಷವನ್ನು ಮತ್ತೆ ವಾಪಸ್ ತೋರಿಸ್ತಾನೆ. ಕೋಪ ಅನ್ನೋದು ತಾತ್ಕಾಲಿಕವಾದ ಜಯ ಯಾವತ್ತಿದ್ರೂ ಕೂಡ. ದುಷ್ಟರಿಗಾಗೋ ನೀವು ಅಲ್ಲಿ ಪಾಪ ಅಯ್ಯೋ ಮಾಡಿ ಕೇಳಿ ಇಲ್ಲ, ಅವರು ನೀವು ಪ್ರೀತಿ ತೋರಿಸಿದ್ರು ಕಚ್ಚುವವರೇ, ಕೋಪ ತೋರಿಸಿದ್ರು ಆಗ ಸ್ವಲ್ಪ ಬಲ ಕಮ್ಮಿಯಾಗಿ ಬಗ್ಗುತ್ತಾರೆ, ಅಷ್ಟೇ ಬಿಟ್ಟರೆ ಅವ್ರಿಗೆ ನೀವು ಪ್ರೀತಿ ತೋರಿಸಿ ಏನು ಉಪಯೋಗ ಇಲ್ಲ. ಆದರೆ ಯಾರು ತಪ್ಪು ಅನ್ನುವ ವಿಷಯದಲ್ಲಿ ಹಿಂದಿನ ಯೋಚನೆಗಳಲ್ಲಿ ಜಾರಿಲ್ಲ, ಈಗ ಎಲ್ಲೋ ಒಂದು ಜಾರಿದ್ದಾರೆ, ಆಗ ನಾವೇ ಹೇಳೋದಿಲ್ವಾ, ಹಿಂದೆ ನಾನು ಅವನಿಗೆ ಎಲ್ಲ ಉಪಕಾರ ಮಾಡಿದ್ದೆ, ಇದೊಂದು ವಿಷಯಕ್ಕೆ ತಪ್ಪಾಯಿತು ಅಂತ ಅವನಿಗೆ ಎಷ್ಟು ನನ್ನನ್ನು ಆಡ್ಕೊಂಡ ನೋಡು ಅಂತ ನಮ್ಮ ವಿಷಯದಲ್ಲಿ ನಾವು ಇದನ್ನೇ ಮಾತಾಡ್ತೇವೆ. ಇನ್ನೊಬ್ಬನ ವಿಷಯದಲ್ಲಿ ನಾವು ಅವನ ಪ್ಲೇಸಲ್ಲಿ ಇದು ಯಾಕೆ ಯೋಚನೆ ಮಾಡಬಾರ್ದು? ರಾಮ ಯೋಚನೆ ಮಾಡದಾದ್ರಿಂದಾಗ ರಾಮ ನಾವು ಎಲ್ಲ ಮರೆಯೋರೆ. ನಾವು ನಮಗೇನು ಒಳ್ಳೆಯದಾಗಿದೆ ಅದು ಮಾತ್ರ ನೆನಪಿರಬೇಕು ಹೊರತು ಇನ್ನೊಬ್ಬರಿಗೆ ನಮ್ಮಿಂದ ಏನು ಅಪಕಾರ ಆಗಿದೆ ಅದನ್ನು ಮರ್ತೇ ಬಿಡ್ತೇವೆ ನಾವು. ಈ ಎರಡು ಅಂಶಗಳಿರುವಂಥದ್ದು. ಉಪಕಾರವನ್ನು ನಾವು ಮಾಡಿದ್ದು ಮರೆತು ಬಿಡಬೇಕು, ಅಪಕಾರ ಆಗಿದ್ದು ಮರೆತು ಬಿಡಬೇಕು. ಇದು ರಾಮನ ಗುಣ. ಆರಂಭದಲ್ಲೇ ಹೇಳಿದರು, ಯಾರೋ ಒಬ್ಬ ಇಡೀ ಜೀವನದಲ್ಲಿ ಒಂದು ಉಪಕಾರ ಮಾಡಿದ್ದನ್ನು ರಾಮ ಸಿಕ್ಕಿದಾಗಲೆಲ್ಲ ಹೇಳ್ತಿದ್ನು, ನೀವು ಅವತ್ತೊಂದು ದಿವಸ ಮಾಡಿದ ಉಪಕಾರ ಕೃತೇ ನೈಕೇನ ತುಷ್ಯತಿ. ಒಂದು ಕೆಲಸ ಮಾಡಿದ್ರಿಂದ ಯಾವಾಗಲೂ ಅದನ್ನೇ ಮತ್ತೆ ಮತ್ತೆ ನೆನಪಿಸಿಕೊಂಡು ರಾಮಚಂದ್ರ ಸಮಾಧಾನದಿಂದ ನೀನು ಮಾಡಿದ ಉಪಕಾರಕ್ಕೆ ನನಗೆ ಇವತ್ತಿಗೂ ಅದು ನೆನಪಿದೆ ಅಂತ ಹೇಳಿ ಅವನಿಗೆ ಒಂಥರ ಅಕಸ್ಮಾತ್ ಅವನು ಒಂದೇ ಉಪಕಾರ ಮಾಡಿದ್ದು ಹೌದಾಗಿದ್ದರೆ, ಒಂದೇ ಉಪಕಾರ ಮಾಡಿದ್ದಕ್ಕೆ ನನ್ನನ್ನು ಇಷ್ಟು ನೆನೆಸ್ಕೊಳ್ತಾನಲ್ವ, ನಾನು ಎಷ್ಟು ತಪ್ಪು ಮಾಡ್ತಾ ಇದ್ದೇನೆ ಬೇರೆ ವಿಷಯದಲ್ಲಿ ಅಂತ ಇವನ ಹತ್ರ ಹೇಳದೇ ಅವನು ತಿದ್ಕೊಂಡ್ಬಿಡ್ತಾನೆ ಎಲ್ಲ ಕೆಲಸಗಳನ್ನು. ಅಂದರೆ ಇದೊಂದು ತಿದ್ದುವ ಗುಣ. ಒಂದು ರಾಜನಾಗಿ ಅಥವಾ ಒಬ್ಬ ನಾಯಕನಾಗಿ ತಿದ್ದುವ ಗುಣ ಹೇಗೆ ಅಂದರೆ ಎಲ್ಲದಕ್ಕೂ ಒಂದೇ ಬಾರ್ಕೋಲು ಉತ್ತರ ಅಲ್ಲ. ನಮ್ಮಲ್ಲಿ ಕೆಲವೊಮ್ಮೆ ನಾವು ಮಕ್ಕಳನ್ನು ಈ ವಿಷಯದಲ್ಲಿ ತುಂಬ ತಪ್ಪಾಗಿ ನಡ್ಕೊಳ್ತೇವೆ. ತಪ್ಪು ಮಾಡುವುದು ಮನಸ್ಸು, ಏಟು ಬೀಳುವುದು ದೇಹಕ್ಕೆ. ಆ ದೇಹದಲ್ಲಿ ಆ ಹೊತ್ತಿಗೆ ಬಿದ್ದ ಏಟು ಅದು
ನಿಧಾನಕ್ಕೆ ಹಾಗೆ ಅದು ಮಡುಗಟ್ಟಿದರೆ ಮನಸ್ಸಿನಲ್ಲಿ ಆ ತಪ್ಪಿನ ಬಗ್ಗೆ ಎಚ್ಚರವೇ ಬರದೆ ಜಡ್ಡು ಕಟ್ತಾವಷ್ಟೇ ಮನಸ್ಸು. ನಮಗೀಗ ಕೆಲಸ ಆಗಬೇಕು ಹೊರತು ಶಿಕ್ಷಿಸುವುದೇ ಮುಖ್ಯ ಅಲ್ಲ. ಮಗು ಓದುವ ಹಾಗಾಗಬೇಕು, ಮಗು ಏನನ್ನೋ ಹೇಳುವ ಹಾಗಾಗಬೇಕು, ಮಗು ಏನನ್ನೋ ಕಲಿಯುವ ಹಾಗಾಗಬೇಕು. ಕಲಿಯುವ ಹಾಗಾಗಬೇಕು ಅಂದರೆ ಮಗುವಿನ ಮನಸ್ಸಿಗೆ ಹೇಳಬೇಕು ಹೊರತು ದೇಹಕ್ಕೆ ಹೇಳಿ ಏನು ಉಪಯೋಗ ಇಲ್ಲ. ನಾವಾದರೂ ಆ ಮಕ್ಕಳ ವಯಸ್ಸಿನಲ್ಲಿ ಅದೇ ತಪ್ಪು ಮಾಡಿದವರು, ಅದೇ ಥರ ಒದ್ದಾಡಿದವರು, ಅದೇ ಥರ ಕಿರಿಕಿರಿ ಮಾಡಿದವರು. ನಮ್ಗೆ ಈಗ ಆ ಕಾಲದ ಕೆಲವೊಮ್ಮೆ ಅವರು ಅಷ್ಟು ಜೋರು ಮಾಡಿದರು, ಆಮೇಲೆ ಅಷ್ಟೇ ಪ್ರೀತಿ ಮಾಡೋದು ಗೊತ್ತಿತ್ತು ಅವರಿಗೆ. ನಮಗೀಗ ಹೊಡೆಯೋದು ಮಾತ್ರ ಗೊತ್ತಿಲ್ಲ, ಆಮೇಲೆ ಪ್ರೀತಿ ಮಾಡೋದು ಗೊತ್ತಿಲ್ಲ ನಮಗೆ. ಎರಡು ಅಂಶ, ಒಂದು ನಿನಗೆ ಹೊಡೆದದ್ದಲ್ಲ, ನಿನ್ನ ತಪ್ಪಿಗೆ ನಾನು ಶಿಕ್ಷಿಸಿದ್ದು, ನೀನು ನನಗೆ ಇಷ್ಟನೇ ಅಂತ ಹೇಳೋದಿಲ್ಲ ನಾವು. ನೀನು ಇಷ್ಟ, ಆದರೆ ನಿನ್ನ ಈ ತಪ್ಪಿನ ಕೆಲಸ ನನಗೆ ಸಹಿಸುವುದು ಕಷ್ಟ ಆಯಿತು, ಅದಕ್ಕೋಸ್ಕರ ಶಿಕ್ಷಿಸಿದ್ದೇನೆ ಅಂತ ನಾವು ಬೈಫರ್ಕೇಟ್ ಮಾಡೋದಿಲ್ಲ. ಅದು ಮಕ್ಕಳಿಗೆ ಏನು ಅನಿಸುತ್ತೆ, ಹೊಡಿತಾರೆ ಅಂದರೆ ನಾನು ಅಂದರೆ ಇಷ್ಟ ಇಲ್ಲ, ನಾನು ಅಂದರೆ ಅವರಿಗೆ ದ್ವೇಷ ಅಂತ ಇಷ್ಟೇ ನಮಗೂ ಹಾಗೆ ತಕ್ಷಣ ಅನಿಸೋದಲ್ವ. ಆಮೇಲೆ ಯೋಚನೆ ಮಾಡಿ ಗುರುಗಳು ಏನು ಮಾಡಿದ್ರು ಒಳ್ಳೆಯದೇ ಮಾಡ್ತಾರೆ ಅಂತ ನಮಗೇನಾದರೂ ಒಂಚೂರು ಒಳ್ಳೆ ಬುದ್ಧಿ ಬಂದಿದ್ದರೆ ಆವಾಗ ಯೋಚನೆ ಮಾಡ್ತೀವಿ, ಇಲ್ಲ ಅವರು ಬೇರೆ ಎಲ್ಲ ವಿಷಯದಲ್ಲಿ ನನಗೆ ಎಷ್ಟೆಲ್ಲ ಸಪೋರ್ಟ್ ಮಾಡಿದ್ರು, ಈ ವಿಷಯದಲ್ಲಿ ಬೈದರು ಅಂದರೆ ಏನೋ ಕಾರಣ ಇರಬೇಕು ಅಂತ ನಾವು ಸ್ವಲ್ಪ ವಿವೇಕಿಗಳು ಅಂತ ಅನ್ನಿಸ್ಕೊಂಡಿದ್ದರೆ ಹಾಗೆ ಹೀಗೆ ಯೋಚನೆ ಮಾಡ್ತೇವೆ. ಮಕ್ಕಳಿಗೆ ಆ ಯೋಚನೆ ಬರಲ್ಲ. ಮಕ್ಕಳಿಗೆ ಯೋಚನೆ ಬರುವುದೇನು ಅಂದರೆ, ಶಿಕ್ಷಿಸಿದ್ದಾರೆ ಅಂದರೆ ನನ್ನನ್ನು ಅವರು ತುಂಬ ದೂರ ಇಡ್ತಾ ಇದ್ದಾರೆ, ನಮ್ಮನ್ನು ಬೇರೆ ಮಾಡ್ತಾ ಇದ್ದಾರೆ, ನಮ್ಮನ್ನು ಕಂಡ್ರೆ ಅವ್ರಿಗೆ ಆಗಲ್ಲ ಅನ್ನೋ ಈ ಯೋಚನೆ. ಆ ಹೊತ್ತಿನಲ್ಲಿ ಯಾರೋ ಒಬ್ಬರು 1-2 ನಿಮಿಷ ಪ್ರೀತಿ ತೋರಿಸಿದರೆ ಮನೆಗಿಂತ ಅವ್ರು ದೊಡ್ಡವರಾಗ್ಬಿಡ್ತಾರೆ. ಮನೆಯಲ್ಲಿ ಸಾಕಿ ಬೆಳೆಸಿ ಹೊಟ್ಟೆ ಕಟ್ಟಿ ತನ್ನ ಆಸೆಗಳನ್ನೆಲ್ಲ ಒತ್ತೆ ಇಟ್ಟು ಕಷ್ಟಪಟ್ಟು ಒದಗಿಸಿದ ಮೇಲೂ ನಾವೊಂದು ಮಾತಿನಲ್ಲಿ ನಮ್ಮ ಕಾಳಜಿಯ ಪ್ರಾಮಾಣಿಕವಾದ ವ್ಯವಸ್ಥೆಯನ್ನು ಅವರಿಗೆ ಅರ್ಥ ಮಾಡಿಸ್ಲಿಲ್ಲ ಅಂದರೆ ಹೊರಗೆ ಬೇಗ ತುತ್ತಾಗ್ತಾರೆ ದಾಳಿಗೆ. ಸುಲಭದಲ್ಲಿ ಹೇಳ್ತೇವೆ ನಾವು ಮನೆಯಲ್ಲಿ, ನಾವು 20 ವರ್ಷ ಸಾಕಿದ್ದಕ್ಕೆ ನೀನು 20 ನಿಮಿಷದಲ್ಲಿ ಮನೆ ಬಿಟ್ಟು ಓಡೋಗ್ತೀಯಾ ಅಂತ. ಚೆನ್ನಾಗಿದೆ ಮಾತು ಹೇಳಲಿಕ್ಕೆ, ಆದರೆ ಅದರಲ್ಲಿ ನಮ್ಮ ಪಾತ್ರವೂ ಇದೆ ಅಲ್ವಾ. 20 ನೀವು ಇಡೀ ದಿವಸದಲ್ಲಿ ಹೌದು ದುಡಿಮೆ ಬೇಕು, ಮಕ್ಕಳನ್ನು ನೋಡ್ಕೊಳ್ಬೇಕು, ಎಲ್ಲವೂ ಸರಿ. ಆದರೆ ಆ ಮಕ್ಕಳು ದುಡಿಮೆಯ ಜೊತೆಗೆ ಮಕ್ಕಳಿಗೆ ಸಮಯವೂ ಕೊಡಬೇಕಲ್ಲ. ನಿಜವಾಗಿ ಕೊಡುವ ದೊಡ್ಡ ದಾನ ಯಾವುದು ಅಂದರೆ ಸಮಯದಾನ. ನಾವು ಸಮಯದಾನ ಮಾಡೋದು ಬಿಟ್ಟು ನನಗೆ ಪಾಕೆಟ್ ಮನಿ ಕೊಟ್ಟಿದ್ದೇನೆ, ನಾನು ನಿನಗೆ ಅದು ಕೊಟ್ಟಿದ್ದೇನೆ, ನಾನು ನಿನಗೆ ಇದು ಕೊಟ್ಟಿದ್ದೇನೆ. ಇದು ರಾಮಚಂದ್ರ ಇಲ್ಲಿ ಹೇಳ್ತಾ ಇರೋದು ಸುಗ್ರೀವನ ವಿಷಯದಲ್ಲಿ. ನೀನು ಪ್ರೀತಿಯಿಂದ ಮಾತಾಡಿಸ್ಬೇಕು ಹೊರತು ರೋಷದಿಂದ ಮಾತಾಡಿದರೆ ಸಿದ್ಧಿ ಆಗೋದಿಲ್ಲ ಅಂತ. ಅಂದರೆ ಇನ್ನು ಮಕ್ಕಳಿಗೆ ಇನ್ನೆಷ್ಟು ಡೈಲ್ಯೂಟ್ ಇರುತ್ತೆ ಮನಸ್ಸು, ಇನ್ನೆಷ್ಟು ಮೃದುವಾಗಿರುತ್ತೆ. ಆ ವಿಷಯದಲ್ಲಿ ನಮ್ಮ ಎಚ್ಚರ ಚೆನ್ನಾಗಿರಬೇಕು ಅನ್ನುವ ಒಂದು ಮಾತು ರಾಮನ ಈ ಮಾತಿನಿಂದ ನಮಗೆ ಎಚ್ಚರಿಕೆ ರೂಪದಲ್ಲಿ ಸಿಗುತ್ತೆ. ಅದರಿಂದಾಗಿ ಸಾಮೋಪಹಿತಯ ವಾಚ ರೂಕ್ಷಾಣಿ ಪರಿವರ್ಜಯನ್ ವಕ್ತುಮರ್ಹಸಿ ಸುಗ್ರೀವಂ ವ್ಯತೀತಂ ಕಾಲಪರ್ಯಯೇ. ಸಮಯ ಮೀರಿ ಹೋಗ್ತಾ ಇದೆ, ನಿನಗೆ ನಿನ್ನ ಹೆಂಡತಿ ಮಕ್ಕಳು ರಾಜ್ಯ ಎಲ್ಲ ಸಿಕ್ಕಿ ನಿನಗೆ ಸಮಯ 4 ತಿಂಗಳು 4 ನಿಮಿಷದಾಗ ಹೋಗಿರ್ಬೋದು. ಆದರೆ ರಾಮನಿಗೆ 4 ನಿಮಿಷ 4 ತಿಂಗಳು ಥರ ಆಗ್ತಾ ಇದೆ. ಇದನ್ನು ಅರ್ಥ ಮಾಡಿಸೋನಿಗೆ ಹಾಗೆ ಹೇಳಬೇಕು ಹೊರತು, ನಿನಗೆ ಕೆಲಸ ಮಾಡಿದ್ದಾಗ ಬೇಕಾದಾಗೆಲ್ಲ ಬಂದಿದ್ರಿ, ಈಗ ಅವನು ಯಾಕೆ ಬೈತಾ ಇದ್ದಾರೆ, ಯಾವ ವಿಷಯ, ಅವನಿಗೆ ಫಸ್ಟ್ ಆಫ್ ಆಲ್ 4 ತಿಂಗಳು ಆಗಿದ್ದೇ ನೆನಪಿರಲ್ಲ ಅಂತ ಇಟ್ಕೊಳ್ಳಿ. ಆ ಸುಖದ ತುಪ್ಪತ್ತಿಗೆ ಎಲ್ಲಿ ಕೂತವನಿಗೆ ಇದ್ದಕ್ಕಿದ್ದಾಗ ಬಂದು ಬೈದರೆ ಏನು ಮಾರೆ ಲಕ್ಷ್ಮಣ ಅಂತ ಬಂದರೆ ಅವನು ಬರೀ ಬೈಲಿಕ್ಕೆ ಇದ್ದಿರ್ತಾನೆ, ಅವರು ನನ್ನ ದೋಷಕ್ಕೆ ಹೇಳ್ತಾನೆ ಅಂತ ಅನಿಸೋದೇ ಇಲ್ಲ. ಇದು ಅಂತಲ್ಲ, ಇನ್ನು ಯಾವುದೇ ಪ್ರಸಂಗದಲ್ಲಿ ಲಕ್ಷ್ಮಣ ಮಾತಾಡಿದ್ರು ಅವನು ದೊಡ್ಡ ಬಾಯಿ ತೆಗೆದು ಚೆನ್ನಾಗಿ ಬೈತಾನೆ. ಅವನಿಗೆ ಕಣ್ ಕೆಂಪಾಗಿಬಿಟ್ರೆ ಯಾರೂ ನಿಲ್ಲಿಕ್ಕಾಗೋದಿಲ್ಲ, ನಾನು ನಿಲ್ಲೋದಿಲ್ಲ, ಅದು ಎದ್ದು ಹೋಗ್ತೇನೆ ಅಂತ ಹೋಗ್ತಾನೆ. 4 ಸರ್ತಿ ಕೆಲಸ ಆಗುತ್ತೆ, 5ನೇ ಸರ್ತಿ ಆ ಪ್ಲೇಸಲ್ಲೇ ಇರುವುದಿಲ್ಲ. ಅವ್ರು ಮಾತು ಹೇಳಲಿಕ್ಕೆ ಬಂದರು ಅಂದರೆ ಓಡೋಗ್ತಾರೆ ಅವರು. ನಮ್ಮಲ್ಲಿಯೂ ನಾವು ಹೇಳುವ ಮಾತನ್ನು ಕೇಳಿಸಿಕೊಳ್ಳುವಷ್ಟು ಸಮಾಧಾನವನ್ನು ಹೊಂದಿದರೆ ನಾಳೆಯೂ ನಮ್ಮ ಮಾತು ಕೇಳ್ಕೊಳ್ಳಿಕ್ಕೆ ಅವರಿಗೆ ಒಂದು ಆಸಕ್ತಿ ಇರುತ್ತೆ. ಅದರಿಂದಾಗಿ ನೀನು ಸಮಾಧಾನದಿಂದ ಹೋಗಿ ಹೇಳಬೇಕು. ಸೋಗ್ರಜೇನಾನು ಅನುಶಿಷ್ಟಾರ್ಥೋ ಯಥಾವತ್ ಪುರುಷರ್ಷಭ ಪ್ರವಿವೇಶ ಪುರೀಂ ವೀರೋ ಲಕ್ಷ್ಮಣ ಪರವೀರಃ. ಅಗ್ರಜನ ಮಾತಿನಿಂದ ಅನುಶಿಷ್ಟ ಮನಸ್ಸಿಗೆ ಬಂತು, ಅವನಿಗೆ ಅರ್ಥ ಆಯಿತು ರಾಮಚಂದ್ರ ಹೇಳಿದ ಸಂಗತಿ ಏನು ಅಂತ. ಆದರೂ ಮನಸ್ಸಿನೊಳಗೆ ಒಂದು ಕೋಪ ಅದು ಪೂರ್ತಿ ಹೋಗಿರಲಿಲ್ಲ. ಬಹುಶಃ ರಾಮಚಂದ್ರ ಇಷ್ಟು ಸಮಾಧಾನ ಮಾಡಿದ ಮೇಲೆ ಅವನು ಅಷ್ಟು ಕೋಪ ತೋರಿಸಿದ. ರಾಮಚಂದ್ರ ಈ ಸಮಾಧಾನ ಮಾಡದೆ ಹೋಗಿದ್ರೆ ಅವನು ಆಗಲೇ ಹೇಳಿದಾಗೆ ಮೊದಲೇ ತಲೆ ತೆಗೆದು ನೋಡು ತಲೆ ತಂದಿದ್ದೇನೆ ತಗೋ, ಅಷ್ಟು ಅವಿವೇಕಿ ಅಲ್ಲ. ಆದರೆ ಆ ಕೋಪದ ತೀವ್ರತೆ ಇನ್ನೂ ಹೆಚ್ಚಿರ್ತಿತ್ತು, ಬೀಳ್ತಿತ್ತು 4 ಏಟು. ಆದರೆ ಅವನು ಹೀಗೆ ಹೇಳಿದ್ದಕ್ಕೆ ಒಳಗೆ ಹೋಗುವುದಿಲ್ಲ. ಅದು ಏನಾಯಿತು ಅಂತ. ತತಃ ಶುಭಮತಿ ಪ್ರಾಜ್ಞೋ ಭ್ರಾತು ಪ್ರಿಯ ಹಿತೇ ರತಃ. ಇದನ್ನು ಸಾಮಾನ್ಯವಾಗಿ ದುಡುಕು ಅಂತ ಲಕ್ಷ್ಮಣನ ಬಗ್ಗೆ ಆಡಿಕೊಳ್ಳುವುದುಂಟು ಕೆಲವರು. ಆದರೆ ಅಲ್ಲೊಂದು ಮಾತು ಹೇಳ್ತಾರೆ, ಭ್ರಾತು ಪ್ರಿಯಹಿತೇ ಶುಭಮತಿ. ಅವನು ಶುಭಮತಿ,
ತಪ್ಪು ಮನಸ್ಸಿನವನಲ್ಲ, ಎಡವು ಬುದ್ಧಿಯವನಲ್ಲ, ದುಡುಕಿನ ಸ್ವಭಾವದವನಲ್ಲ. ಅಣ್ಣನ ಬಗ್ಗೆ ಯಾವಾಗಲೂ ಸರಿಯಾದ ರೀತಿಯಲ್ಲಿಯೇ ಪ್ರತಿಯೊಬ್ಬರು ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ ಅಪೇಕ್ಷೆ ಪಡುವವನು. ಮನಸ್ಸಿನಲ್ಲಿ ಒಳ್ಳೆಯದೇ ಇದೆ, ಅಣ್ಣನಿಗೆ ದ್ರೋಹ ಬಗೆದದ್ದನ್ನು ಸಹಿಸುವ ಸ್ವಭಾವ ಇಲ್ಲ. ಅಣ್ಣನ ಮೇಲಿನ ಪ್ರೀತಿ ಕಾರಣ ಅದು. ಪ್ರೀತಿಯಿಂದಾಗಿ ಅವನಿಗೆ ನೋವಾದಾಗ ಅದನ್ನು ಸಹಿಸಲಿಕ್ಕೆ ನನ್ನ ಹತ್ರ ಶಕ್ತಿ ಇಲ್ಲ ಅನ್ನುವ ದೃಷ್ಟಿಯಿಂದ ಈ ಕೋಪದ ಮಾತುಗಳನ್ನು ಕೆಲವೊಮ್ಮೆ ಆಡಿದ್ದನ್ನು ನಾವು ನೋಡ್ತೇವೆ. ಅಣ್ಣನನ್ನು ಕಾಡಿಗೆ ಕಳಿಸುವಾಗಲೂ ಜೋರು ಮಾಡುತ್ತಾನೆ, ಅಣ್ಣ ನೀನು ಹೇಳು, ಇವರೆಲ್ಲರನ್ನು ಇದೇ ನನ್ನ ಧನುಸ್ಸನ್ನು ಹೆಗಲ ಮೇಲೆ ಇಟ್ಟಿದ್ದು ಫೋಟೋ ತೆಗೆಯುವಾಗ ಅಲಂಕಾರಕ್ಕಲ್ಲ, ಇದು ಉಪಯೋಗಿಸ್ಲಿಕ್ಕೆ ಬರುತ್ತೆ ಅಂತ ಕೆಲವೊಮ್ಮೆ ನಾವು ಅನ್ಯಾಯ ನಡೆಯುವಾಗ ತೋರಿಸ್ಬೇಕಾಗುತ್ತಣ್ಣ, ಮಾಡ್ತೇನೆ ಈಗಲೇ ಬುದ್ಧಿ ಅಂತ ಹೇಳ್ತಾನೆ. ಸಮಾಧಾನ, ನಿನಗೆಷ್ಟು ರೋಷ ಇದೆಯೋ ನನಗೂ ಅಷ್ಟೇ ಶಕ್ತಿ ಇದೆ, ರೋಷ ಇದೆ, ಆದರೆ ಯಾವ ಕಾಲದಲ್ಲಿ ತೋರಿಸ್ಬೇಕು ಅನ್ನೋದು ಮುಖ್ಯ ಆಗುತ್ತೆ ಅಂತ ಸಮಾಧಾನ ಮಾಡಿ ಆಮೇಲೆ ಹಾಗಾದರೆ ನಾನು ನಿನ್ನ ಜೊತೆಗೆ ಹೊಡ್ತೇನೆ, ನಾನು ಈ ಜಾಗದಲ್ಲಿ ನೀನು ಇಲ್ಲದ ಜಾಗದಲ್ಲಿ ಇದ್ದ ಅಭ್ಯಾಸ ಇಲ್ಲ ನನಗೆ, ನೀನು ಎಲ್ಲಿದೆಯೋ ಅದು ನಂಗೆ ಅಯೋಧ್ಯೆ, ನೀನು ಎಲ್ಲಿದೆಯೋ ಅದೇ ನನಗೆ ಎಲ್ಲ ಜಗತ್ತಿನ ಎಲ್ಲ ಸುಖಗಳು ಕೂಡ ಅಂತ ಹೀಗೆ ಆತ್ಮೀಯತೆ ತೋರಿಸಿದ್ದು ಪ್ರೀತಿಯ ಭರದಿಂದ. ದುಡುಕಿನಿಂದ ಕೆಲವೊಮ್ಮೆ ಏನು ಅಂದರೆ, ಈಗ ನಾವೇನಾದರೂ ಒಂದು ಒಳ್ಳೆ ಕೆಲಸ ಮಾಡಿದರೆ ನಾವು ಒಂದು ಒಳ್ಳೆ ಹೆಸರು ಮಾಡಿಬಿಡ್ಬೋದು, ಆಮೇಲೆ ಯಾವಾಗಲೂ ಕೂಡ ನಮಗೊಂದು ಟ್ರೆಂಡ್ ಉಳಿಯುತ್ತೆ ಅಂತನೋ ಈ ಥರದ ಚೀಪು ಟ್ರಿಕ್ಸ್ಗಳನ್ನು ಉಪಯೋಗಿಸುವ ದಡ್ಡ ಅಲ್ಲ ಲಕ್ಷ್ಮಣ. ಅವನಿಗೆ ಅಣ್ಣನ ಮೇಲಿನ ಸಹಜ ಪ್ರೀತಿ ಅದು. ಅದರಿಂದಾಗಿ ಶುಭಮತಿ ಪ್ರಾಜ್ಞ ಭರ್ತೃ ಹಿತೇ ರತಃ. ಅಣ್ಣನ ಮೇಲಿನ ಪ್ರಿಯ ಹಿತೆ, ಅಣ್ಣನ ಮೇಲಿನ ಪ್ರೀತಿಗೋಸ್ಕರ ಕೆಲವೊಮ್ಮೆ ಕೋಪ ಮಾಡಿಕೊಳ್ಳುತ್ತಾನೆ. ಲಕ್ಷ್ಮಣ ಪ್ರತಿ ಸಂರಬ್ಧ ಜಗಾಮ ಭವನಂ ಕಪೇಹೆ. ಸೀದ ಹೋದ ಸುಗ್ರೀವನ ಮನೆಯ ಹತ್ತಿರ. ಹೋಗುವ ದಾರಿಯಲ್ಲಿ ಯಥೋಕ್ತಕಾರಿ ವಚನಂ ಉತ್ತರಂ ಚೈವ ಚೋತ್ತರಂ. ತಲೆಯಲ್ಲಿ ಯೋಚನೆ ಮಾಡ್ತಾ ಇದ್ದ, ನಾನೇನು ಹೇಳಿದರೆ ಅವನೇನು ಉತ್ತರ ಕೊಡ್ತಾನೆ, ಅದಕ್ಕೆ ಅವನೇನು ಉತ್ತರ ಕೊಡ್ತಾನೆ, ನಾನು ಅದಕ್ಕೇನು ಉತ್ತರ ಕೊಡಬೇಕು, ಎಲ್ಲ ತಲೆಯಲ್ಲಿ ಯೋಚನೆ ಹೋಗ್ತಾ ಇದೆ. ಅಂದರೆ ಎಷ್ಟು ಸಣ್ಣ ಸಣ್ಣ ವಿಷಯವನ್ನು ಯೋಚನೆ ಮಾಡ್ತಾರೆ ಅಂತ. ಉಕ್ತಕಾರಿ ವಚನಂ ಉತ್ತರಂಚೈವ ಉತ್ತರಂ. ಅವನು ಹೇಳಿದ್ದಕ್ಕೆ ಪ್ರತ್ಯುತ್ತರವನ್ನು ಕೊಡಬೇಕಾದದ್ದು ಹೇಗೆ, ಏನು ಅನ್ನೋದನ್ನು ಯೋಚಿಸ್ತಾ ಬೃಹಸ್ಪತಿ ಸಮಃ, ಬೃಹಸ್ಪತಿಯಂತೆ ನೀತಿಶಾಸ್ತ್ರದಲ್ಲಿ ಪರಿಣಿತನಾದಂತಹ ಲಕ್ಷ್ಮಣ ರಾಮಾನುಜಸ್ತಥಾ, ರಾಮನ ಎಲ್ಲ ಕ್ರಿಯೆಯನ್ನು ಕೂಡ ಆಲೋಚನೆ ಮಾಡಿ ತಾನೂ ಕೂಡ ಅದೇ ರೀತಿ ಮುಂದುವರಿಯುವಂತಹ ತಮ್ಮನಾಗಿ ಹೊರಟಿದ್ದಾನೆ. ಹೊರಟು ಕಾಮಕ್ರೋಧ ಸಮುತ್ಥೇನ. ಅಲ್ಲಿ ತಣ್ಣಗಿತ್ತು. ಹೋಗ್ತಾ 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 ನೆನಪಾಗಿ ಅಣ್ಣನ ಬೇಸರ ಅದು ಮತ್ತೆ ಜಾಸ್ತಿ ಆಗ್ತಾ ಹೋಗಿದೆ. ಅಂದರೆ ಅದು ಅಲ್ಲೇ ಇದ್ದರೆ ಅಲ್ಲೇ ಬರ್ಸ್ಟಾಗೇ ಬರ್ತಿತ್ತು ಇಲ್ಲಿಗೆ. ಇಲ್ಲಿ ಬರುವಾಗ, ಯಾಕೆಂದರೆ ಇಲ್ಲಿ ಬರುವಾಗ ಒಂದು ಸ್ವಲ್ಪ ಸ್ಥಿತಿಗತಿಗಳು ಹಾಗೆ ಇತ್ತು. ಬರುವ ದಾರಿಯಲ್ಲಿ ಇವನನ್ನು ಅಡ್ಡಗಟ್ಲಿಕ್ಕೆ ಬಂದರು, ಯಾರು ಅಂತ ಆರಂಭದಲ್ಲಿ ತಿಳ್ಕೊಳ್ಳದೆ. ಆಗ ಇವನ ಕಣ್ಣು ನೋಡಿದ ಮೇಲೆ ಗೊತ್ತಾಯಿತು, ಇದ್ದರೆ ನಾವು ಇಲ್ಲಿ ಎಲ್ಲ ಚೆಲ್ಲಾಪಿಲ್ಲಿ ಆಗ್ತೇವೆ ಅಂತ. ಹಾಗೆ ಹೆದರಿ ಓಡೋದ್ರಂತೆ. ಶಿಲಾಶ್ಚ ಶಕಲೀಕುರುವನ್ ಪದ್ಭ್ಯಾಂ ಗಜ ಇವಾಶುಕಃ ದೂರಂ ಏಕಪದಂ ತ್ಯಕ್ತ್ವಾ ಯಯೌ ಕಾರ್ಯವಶಾಧೃತಂ. ಕಲ್ಲುಗಳೆಲ್ಲ ಪುಡಿಯಾಗಿ ಹೋಗ್ತಾ ಇದ್ದವು ನಿಟ್ಟ ಹೆಜ್ಜೆಗೆ. ಆನೆ ಬರುವ ಹಾಗೆ ಬರ್ತಾ ಇದ್ದಾನೆ, ದರಬಡ ಅಂತ ಹೆಜ್ಜೆ ಇಟ್ಕೊಂಡು ಬರ್ತಾ ಇದ್ದಾನೆ. ಆಶುಗಃ, ಬಹಳ ಬೇಗನೆ ಹೆಜ್ಜೆ ಇಟ್ಕೊಂಡು ಬರ್ತಾ ಇದ್ದಾನೆ. ಈ ರೋಷವನ್ನು ಕಂಡು ವಾನರಾ ಸರ್ವೇ ಶೈಲಶೃಂಗಾಣಿ ಶತಶಃ, ಮೇಲುಕಡೆಯಿಂದ ಆ ಕಡೆಯಿಂದ ಎಲ್ಲ ಕಡೆಯಿಂದ ಅಡಗಿ ನೋಡ್ತಾ ಇದ್ದಾರೆ. ಮರಗಳನ್ನು ತೆಗೆದು ಇನ್ನೇನು ಹೊಡಿಬೇಕು ಅಂತ ಅಂದುಕೊಂಡು ಅವನ ಕಣ್ಣು ನೋಡಿ ಸುಮ್ಮನಾಗಿ ಬಿಟ್ರು. ದೃಷ್ಟ್ವಾತು ಲಕ್ಷ್ಮಣ ಬಭೂವ. ಇದು ನೋಡಿ ಅವನಿಗೆ ದ್ವಿಗುಣಂ ಕ್ರುದ್ಧ. ಏನು ಬರ್ತಾ ಇದ್ದರೆ ನಾವು ಸಹಾಯ ಮಾಡಿ ಸುಮ್ಮನೆ ಹೊರಗೆ ನಿಂತಿದ್ದೇವೆ ಅಂದರೆ ಒಳಗೆ ಬರಲಿಕ್ಕೆ ನಮಗೆ ಇವರು ಪರ್ಮಿಷನ್ ಕೇಳುವಾಗ ಮಾಡ್ತಿದ್ದಾರೆ. ಮರಗಳನ್ನೆಲ್ಲ ಎತ್ತಿಕೊಂಡದ್ದು ನೋಡಿದ್ದಾನೆ. ನೋಡಿ ಹೊಡಿಬೇಕು ಅನ್ನೋಷ್ಟರಲ್ಲಿ ನೋಡ್ದ ಅಲ್ವಾ, ಎಲ್ಲರೂ ಅಲ್ಲಲ್ಲೇ ಇಲ್ಲ ಈಗ ಕಿತ್ತಿದ್ದಷ್ಟೇ, ಅದು ಸುಮ್ಮನೆ ನೆಡ್ಲಿಕ್ಕೆ ಇಟ್ಟದ್ದು ಅಂತ ಕಟಾವು ಮಾಡಿ ನಾಟಿ ಮಾಡ್ತಾ ಇರೋ ಅನ್ನೋ ಥರ ಎಲ್ಲ ಅಲ್ಲಲ್ಲೇ ಜೋಡಿಸ್ತಾ ಇರೋದು ನೋಡಿ ಅವನಿಗಿನ್ನೂ ಕೋಪ ಬಂತು. ತಾನ್ ಗೃಹೀತ ಪ್ರಹಾಣಾದೀನ್ ಅರೀನ್ ದೃಷ್ಟ್ವಾತು ಲಕ್ಷ್ಮಣ ತಂತೆ ಭಯ ಪರೀತಾಂಗಾ ಕ್ರುದ್ಧಂ ದೃಷ್ಟ್ವಾ ಪ್ಲವಂಗಮಾ. ಎಲ್ಲ ಕಾಲ ಮೃತ್ಯುವಿನಂತೆ ಓಡಿ ಬರ್ತಾ ಇರುವಂತಹ ಲಕ್ಷ್ಮಣನ ಹೆಜ್ಜೆಯ ದಡಬಡದ ಸದ್ದಿಗೆ ಎದೆ ಒಡೆದುಕೊಂಡು ಅಲ್ಲಿಂದಲೇ ಓಡಿ ಹೋದರು. ಅಷ್ಟೊತ್ತಿಗೆ ಇವನು ಏನು ಮಾಡ್ತಿದ್ದ ಅಂದರೆ, ತಾರಯಾ ಸಹಿತ ಕಾಮಿ ಸಕ್ತಃ ಕಪಿವೃಷೋ ರಹಃ ನತೇಷಾಂ ಕಪಿವೀರಾಣಾಂ ಶುಶ್ರಾವ ವಚನಂ ತದಾ. ಕ್ರೋಧದಿಂದ ಓಡಿ ಬರ್ತಾ ಇರುವ ಸಂಗತಿಯನ್ನು ಲಕ್ಷ್ಮಣಸ್ಯ ನ್ಯವೇದಯನ್, ಲಕ್ಷ್ಮಣಸ್ಯ ಕ್ರೋಧಾಗಮನಂ ನ್ಯವೇದಯನ್, ಲಕ್ಷ್ಮಣನ ಓಡಿ ಬರುವ ಕೋಪದ ಹೆಜ್ಜೆಗಳ ಗುರುತನ್ನು ಸುಗ್ರೀವನ ಕಿವಿಗೆ ಮುಟ್ಟಿಸುವ ಕೆಲಸವನ್ನು ಕಪಿವೀರರು ಚಾರರು ಬಂದು ಒಪ್ಪಿಸಿದರು. ಇವನು ಆರಾಮವಾಗಿ ಮನೆಯ ಒಳಗೆ ಹೆಂಡತಿಯ ಜೊತೆಗೆ ಸುಖವಾಗಿ ಕೂತಿದ್ದಾನೆ.
ಸಕ್ತ, ಅದು ಬಿಟ್ಟು ಬೇರೆದ ತಿನ್ನುವುದು ಮಲಗುದು ಇದು ಬಿಟ್ಟು ಬೇರೆ ಗೊತ್ತೇ ಇಲ್ಲ. ಹೀಗಿರುವ ಕಪಿ ರಹಸ್ಯವಾಗಿ ಅಲ್ಲೇ ಕೂತಿದ್ದಾನೆ. ನಚ ಶುಶ್ರಾವ ತಮ್ಮಚಃ, ಆ ಮಾತನ್ನು ಅವನು ಕಿವಿಗೆ ಹಾಕೊಳ್ಳಿಲ್ಲ. ತತಃ ಸಚಿವ ಸಂದಿಷ್ಟಾ, ಆಮೇಲೆ ಸಚಿವರು ಬಂದರು. ಮೊದಲು ದೂತರು ಬಂದು ಹೇಳಿದರು, ಆಮೇಲೆ ಸಚಿವರು ಬಂದರು. ಹರಯಃ ರೋಮಹರ್ಷಣಾ ಗಿರಿಕುಂಜರ ಮೇಘಾಭಾಹ ನಗರಿಯ ನಿರ್ಯಯುಸ್ತದ. ಸ್ವಲ್ಪ ಎತ್ತರದ ಅಧಿಕಾರಿಗಳು ಬಂದು ಹೇಳ್ತಾರೆ, ಇಲ್ಲ, ಪರಿಸ್ಥಿತಿ ತುಂಬ ಗಂಭೀರ ಇದೆ, ನಾವು ಅಂದುಕೊಂಡ ಹಾಗಿಲ್ಲ, ಈ ಸರ್ತಿ ಬಹುಶಃ ಇನ್ನೊಂದು ಹೆಣ ಬೀಳಲಿಕ್ಕಿದೆಯೋ ಏನೋ, ಯಾರದ್ದು ಬೀಳುತ್ತೆ ಗೊತ್ತಿಲ್ಲ, ಆ ರೀತಿ ಕೋಪದಿಂದ ಬರ್ತಾ ಇದ್ದಾನೆ. ತತಸ್ತೆ ಹರಯ ಸರ್ವೇ ಪ್ರಾಕಾರ ಪರಿಘಾಂತರಾನ್ ನಿಷ್ಕ್ರಮ್ಯೋದಗ್ರಸತ್ವಾತ್ತು ತಸ್ತುರಾವಿಷ್ಕೃತಂ ತದಾ. ಅವನು ಅರಮನೆಯ ಗೋಡೆ ಹತ್ತಿರ ಎಲ್ಲ ನೋಡ್ತಾ ಇದ್ದಾನೆ. ಎಲ್ಲ ಕಲ್ಲು ಬಂಡೆಗಳ ಮಧ್ಯದಲ್ಲಿ ಕೂತಿದ್ದಾರೆ, ತಮ್ಮ ತಮ್ಮ ಆಯುಧಗಳನ್ನು ಹಿಡ್ಕೊಂಡು ಕೂತಿದ್ದಾರೆ. ಅದ್ರ ಧೈರ್ಯ ಇಲ್ಲ, ರಕ್ಷಣೆಗೆ ಅಂತ, ನಮ್ಮ ರಕ್ಷಣೆಗೆ ಅಂತ, ಇವನ ಮೇಲೆ ಹೊಡೆಯೋದಲ್ಲ, ನಮ್ಮನ್ನು ಉಳಿಸ್ಕೊಳ್ಬೇಕು ಅನ್ನೋ ಭಯ ಹಿಡ್ಕೊಂಡು ಕೂತಿದ್ದಾರೆ. ಈ ಲಕ್ಷ್ಮಣ ಅದಕ್ಕೆಲ್ಲ ಕೇರೆ ಅನ್ನಲಿಲ್ಲ. ಅದನ್ನು ಆಚೆ ಸುಮ್ಮನೆ ಏನೋ ಕಸ ನೋಡಿದಾಗ ನೋಡಿ ಮುಂದೆ ಹೋಗ್ತಾ ಇದ್ದಾನೆ. ಅಪಶ್ಯಲ್ ಲಕ್ಷ್ಮಣ ಕ್ರುದ್ಧ ಕಿಷ್ಕಿಂಧಾಂ ತಾಂ ದುರಾಸದಾಂ. ವಸ್ತುತಃ ಕಿಷ್ಕಿಂಧೆ ಒಳಗೆ ಸುಮ್ಮನೆ ಆರಾಮವಾಗಿ ಹೆಜ್ಜೆ ಇಟ್ಕೊಂಡು ಹೋಗೋದು ಸುಲಭ ಇಲ್ಲ. ಆದರೆ ಇವನು ಎಲ್ಲ ತಾನೇ ಬಾಗಿಲು ತೆಕ್ಕೊಂಡು ರೆಡಿ ಆಗಿಬಿಡಿದೆ. ಯಾಕೆಂದರೆ ಇವನು ಇಲ್ಲ ಅಂದರೆ ಗೋಡೆ ಹೊಡ್ಕೊಂಡೇ ಹೋಗೋನು ಅಂತ. ಹಾಗಾಗಿ ಎಲ್ಲ ಬಾಗಿಲು ತೆಗೆದು ಅಡ್ಡ ಇಟ್ಟದನ್ನೆಲ್ಲ ತೆಗೆದು ನಿಲ್ಲಿಸಿದ್ದಾರೆ. ಕೈಯಲ್ಲಿ ಹಿಡ್ಕೊಂಡ ಬಾಣಗಳೆಲ್ಲ ಹಾಗೆ ಜಾರಿ ಬಿದ್ದಿವೆ. ಏಷ ರಾಮಾನುಜ ಪ್ರಾಪ್ತ ತ್ವತ್ಸಕಾಶಂ ಅರಿಂದಮಃ ಭ್ರಾತೃವ್ಯಸನ ಸಂತಪ್ತ ದ್ವಾರಿ ತಿಷ್ಠತಿ ಲಕ್ಷ್ಮಣ. ಅಂಗದನ ಹತ್ರ ಹೇಳಿ ಕಳುಹಿಸ್ತಾನೆ. ಅಂಗದ ಹೋಗಿ ಅಪ್ಪನ ಹತ್ರ, ಚಿಕ್ಕಪ್ಪನ ಹತ್ರ ಹೇಳ್ತಾನೆ, ನೋಡು, ರಾಮಚಂದ್ರನ ತಮ್ಮ ಬಂದಿದ್ದಾನೆ, ತ್ವತ್ಸಕಾಶಂ ನಿನ್ನತ್ರನೇ ಮಾತಾಡಬೇಕು ಅಂತ ಹೇಳಿದ್ದಾನೆ. ಭ್ರಾತೃವ್ಯಸನ ಸಂತಪ್ತ, ಅಣ್ಣನ ಕೆಲಸವನ್ನು ಮಾಡಿಕೊಟ್ಟಿಲ್ಲ ಅನ್ನುವ ವಿಷಯಕ್ಕಾಗಿ ಕೋಪವನ್ನು ತೊಟ್ಟು ನಿಂತಿದ್ದಾನೆ. ಆದ್ದರಿಂದಾಗಿ ಶೀಘ್ರಮಾಗಚ್ಚ, ಬೇಗ ಬಾ ನೀನು. ದ್ವಾರಿ ತಿಷ್ಠತಿ ಲಕ್ಷ್ಮಣ, ಬಾಗಿಲಿನ ಹತ್ರ ನಿಂತಿದ್ದಾನವನು. ಅಣ್ಣ ಹೇಳಿ ಕಳಿಸಿದರೆ ಸೀದಾ ಒಳಗೆ ಹೋಗಿ ಕುತ್ತಿಗೆ ಹಿಡಿದು ಮಾತಾಡಿಸ್ತಿದ್ದ. ಅಣ್ಣ ಹೇಳಿದ್ದಾನೆ, ಆದ್ರಿಂದ ಬಾಗಿಲ ಹತ್ರ ನಿಂತ್ಕೊಂಡು, ಎಲ್ಲಿ ನಿನ್ನ ಚಿಕ್ಕಪ್ಪ, ಹೋಗಿ ಕರೆದು ಬಾ ಅಂತ ಹೇಳಿದಾಗ, ನೀನೇ ಬರ್ತೀಯೋ ಅಥವಾ ಬೇರೆ ಯಾರನ್ನಾದರೂ ದೌತ್ಯಕ್ಕೆ ಕಳುಹಿಸ್ತೀಯೋ ಗೊತ್ತಿಲ್ಲ, ಅಂದರೆ ರಾಜ ಆದ್ರಿಂದಾಗಿ ನಿನಗೆ ಬಿಟ್ಟದ್ದು, ಅದನ್ನು ನಾನು ಹೇಳುವಾಗಿಲ್ಲ, ನೀನೇ ಬರಬೇಕು ಅಂತ ನಾನು ಹೇಳು. ಅವನು ನಿನ್ನನ್ನು ನೋಡ್ಲಿಕ್ಕೆ ಬಂದಿದ್ದಾನೆ. ಅಂದರೆ ಇದೆಲ್ಲ ಒಂದು ಅಂಗದನಿಗೆ ಮೊದಲು ವಾಲಿ ಹೇಳಿದ ಮಾತು, ನಿನ್ನ ಅಗತ್ಯ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ನೀನು ಮಾತಾಡಬೇಕು. ನಿನಗೆ ಅಧಿಕಾರ ಇಲ್ಲದ ವಿಷಯದಲ್ಲಿ ನೀನು ಯಾವತ್ತೂ ಕೂಡ ದೊಡ್ಡ ಮಾತನ್ನು ಚಿಕ್ಕ ಬಾಯಲಾಡ್ಲಿಕ್ಕೆ ಹೋಗಬಾರದು. ರಾಜರಾಗಿದ್ದಾರೆ, ಅವರು 1000 ತಲೆಬಿಸಿ ಇರುತ್ತೆ. ಆ ತಲೆಬಿಸಿಯ ಮಧ್ಯದಲ್ಲಿ ನಾವು ತುಂಬ ಆತ್ಮೀಯತೆ, ಮೊದಲಿಂದ ನಾವು ಚಡ್ಡಿ ದೋಸ್ತು ಅಂತ ಅಂದ್ಕೊಂಡು ಏನೋ ಮಾತಾಡ್ಲಿಕ್ಕೆ ಹೋದರೆ, ಅವನು ಆ ಸ್ಥಿತಿಯಲ್ಲಿದ್ದಾಗ ಏನೋ ಒಂದು ಎಡವಟ್ಟಾಗುವಾಗ ಅವನಿಗೆ ದೊಡ್ಡ ಜವಾಬ್ದಾರಿ ಇದ್ದಾಗ ನಮ್ಮ ಸಣ್ಣ ಮಾತು ಅವನಿಗೆ ತುಂಬ ಕಿರಿಕಿರಿ ಆಗುತ್ತೆ. ಅದರಿಂದ ಅವನು ಸಿಟ್ಟು ಮಾಡ್ಕೊಳ್ತಾನೆ, ಬೈತಾನೆ. ಮನೆಯವನೇ ಆಗಿದ್ದರೂ ನಿನಗೆ ಅವನು ಚಿಕ್ಕಪ್ಪನೇ ಆಗಿದ್ರೂ ಬೈಬೋದು. ಅದರಾಗಿ ನೀನು ಅವನ ಸ್ಥಾನಮಾನ, ಸಂದರ್ಭ, ಕಾಲ ಇದನ್ನೆಲ್ಲ ಗಮನಿಸಿ ಮಾತಾಡಬೇಕು ಅಂತ ಪ್ರಾಣ ಹೋಗುವ ಹೊತ್ತಿನಲ್ಲಿ ಅಂಗದನಿಗೆ ಹೇಳಿ ಪ್ರಾಣ ಬಿಟ್ಟಿದ್ದ. ಹಾಗಾಗಿ ಇವನೇನು ಹೇಳ್ತಾನೆ ಅಂದರೆ, ದ್ವಾರಿ ತಿಷ್ಠತಿ ಲಕ್ಷ್ಮಣ, ದ್ವಾರದಲ್ಲಿ ಲಕ್ಷ್ಮಣ ಇದ್ದಾನೆ. ತ್ವತ್ಸಕಾಶ ಮಿಹಾಯಾತಃ, ನಿನಗೋಸ್ಕರನೇ ಬಂದಿದ್ದಾನೆ. ಆದರೆ ನೀನು ಬಾ ಅಂತ ಹೇಳಲಿಲ್ಲ ಅವನು. ನೀನೇ ಬರ್ತೀಯೋ ಅಥವಾ ನಿನ್ನ ಪರವಾಗಿ ಯಾರನ್ನಾದರೂ ಕಳಿಸ್ತೀಯೋ ಅದು ನಿನಗೆ ಬಿಟ್ಟಿದ್ದು. ಅಂದರೆ ಇದು ಮಾತಾಡುವ ಕ್ರಮ. ಒಂದು ವಿಷಯವನ್ನು ಮುಟ್ಟಿಸುವಾಗಲೂ ಕೊನೆಗೆ ಅದೇನಾಗುತ್ತೆ, ನೀನು ಬರಬೇಕು ಅಂತ ಹೇಳೋದು. ನಾನು ನಿನ್ನನ್ನು ಏನು ಬರಲಿಕ್ಕೆ ಹೇಳೋದು, ನಾನು ಯಾರಾದರೂ ಬೇರೆಯವ್ರು ಬಂದರೆ ಸಾಕಾಗಿತ್ತಲ್ವಾ ಅಂತ ಅವನು ಅಕಸ್ಮಾತ್ ಅಂದುಬಿಟ್ಟ ಅಂದರೆ, ಇಲ್ಲ ನೀನೇ ಬರಬೇಕು ಅಂತ ಹೇಳ್ದ ಅಂತ ಅಲ್ಲಿಗೆ ಮಧ್ಯದವನು ಅಪ್ಪಚ್ಚಿ ಆದ. ಅದರಿಂದಾಗಿ ಯಾವ ಕಾಲಕ್ಕೂ ಕೂಡ ಮಧ್ಯವರ್ತಿಯಾಗಿ ಮಾತಾಡುವಾಗ ನಾವು ಹಿಡಿಸಿ ಹಾಕುವ ಕೆಲಸ ಮಾಡಬಾರ್ದು ಅಥವಾ ಸಂಬಂಧ ಕಡಿದು ಹೋಗುವ ಕೆಲಸ ಆಗಬಾರ್ದು. ಆದರೆ ಹೇಳಬೇಕಾದ ವಿಷಯಗಳನ್ನು ಚತೂ ತಪ್ಪದೆ ಅನಾಯಾಸವಾಗದು ಇಬ್ಬರಲ್ಲೂ ಒಂದು ಒಳ್ಳೆಯ ಸಮಾಧಾನವನ್ನೇ ಹುಟ್ಟಿಸುವ ರೀತಿಯಲ್ಲಿ ಮಾತುಗಳು ಬರಬೇಕು ಅನ್ನುವ ದೃಷ್ಟಿಯಿಂದ ಲಕ್ಷ್ಮಣನ ಶೋಕಾವಿಷ್ಟೋಂಗದೋಬ್ರವೀತ್ ಪಿತುಸ್ಸಮೀಪಮಾಗಮ್ಯ ಸೌಮಿತ್ರಿ ಅಯಮಾಗತಃ ಅಥಾಂಗತಸ್ತಸ್ಯ ವಚಃ ನಿಶಮ್ಯ. ಅಂಗದನ ಮಾತು ಕೇಳಿಸಿಕೊಂಡಿದ್ದಾನೆ. ಸಂಭ್ರಾಂತ ಭಾವ, ಸ್ವಲ್ಪ ಎದೆಯಲ್ಲಿ ನಡುಕ ಹುಟ್ಟಿದೆ. ಪರಿದೀನ ವಕ್ರಃ, ಆದರೆ ಎದ್ದೇಳಲಿಕ್ಕಾಗ್ತಾ ಇಲ್ಲ, ಅಷ್ಟು ಔದಾಸೀನ್ಯ ಮೈ ಮೇಲೆ ಹಚ್ಚಿ ಕೂತ್ಬಿಟ್ಟಿದೆ. ತಿಂದು ಉಂಡು ಮೈಯೆಲ್ಲ ಜಡ್ಡಿಡಿದು ಬಿಟ್ಟಿದೆ. ಬಹಳ ದಿವಸ ಆಗಿತ್ತು ಚುರುಕಾಗಿ ಎದ್ದು, ಅದರಿಂದಾಗಿ ಮೋರೆ ಎಲ್ಲ ಸಪ್ಪಗಾಗಿದೆ. ನಿಪತ್ಯ ತೂರ್ಣಂ, ಎದ್ದವನು ಹಾಗೆ ಬಿದ್ದ. ನೃಪತೇಸ್ತರಸ್ವೀ ತತಃ ಕುಮಾರಶ್ಚರಣೌ ವಂದೇ. ಆಮೇಲೆ ಅಷ್ಟೊತ್ತಿಗೆ ಅಂಗದ ಬಂದು ನಮಸ್ಕಾರ ಮಾಡ್ತಾನೆ. ಕಾಲನ್ನು ಹಿಡಿದು ತಂದೆ ಹತ್ರ ಅಂದರೆ ಚಿಕ್ಕಪ್ಪನ ಹತ್ರ ಮಾತು ಹೇಳ್ತಾ,
ತಾಯಿಯು ಅಲ್ಲೇ ಪಕ್ಕದಲ್ಲಿದ್ಲು. ಪಾದೌರುಮಾಯಾಶ್ಚ ತಾರಾಯಾಶ್ಚ ನಿಪೀಡಯಿತ್ವ ನಿವೇದಯಾಮಾಸ ತತಸ್ತಮರ್ಥಂ. ತಾರೆಗೂ ಸರಿಯಾಗಿ ಕೇಳುವ ಹಾಗೆ ರುಮೆ ಇರುವಲ್ಲಿ ಮತ್ತೆ ಈ ವಿಷಯವನ್ನು ಹೇಳಿದ. ಇಷ್ಟು ಹೇಳಿದಾಗ ತಾರೆ ಕೇಳಿಸಿಕೊಂಡ್ಲು. ಸುಗ್ರೀವನಿಗೆ ಆಗಲೂ ಇನ್ನೂ ತಲೆಯಲ್ಲಿ ಇಳದೇ ಇಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾನೆ, ಸನಿದ್ರಾ ಮದ ಸಂವೀತ. ನಿದ್ದೆ ಮದದಲ್ಲೇ ಇದ್ದಾನೆ, ಇನ್ನೂ ನಿಂತ್ಕೊಂಡು ನಿದ್ದೆ ಮಾಡ್ತಿದ್ದ ಅಷ್ಟೇ. ಈಗ ಎದ್ದ, ಅಲ್ಲೂ ನಿದ್ದೆ. ಕೆಲವೊಮ್ಮೆ ಮಕ್ಕಳನ್ನು ನಾವು ಶಾಲೆಗೆ ಹೋಗಿ ಅಂತ ಎಬ್ಬಿಸಿ ತೊಗೊಂಡೋಗಿ ಬಾತ್ರೂಮಲ್ಲಿ ಅಲ್ಲೇ ನಿದ್ದೆ ಹೊಡಿತಾ ಇರ್ತಾರೆ. ಅಥವಾ ಎಲ್ಲೋ ಬಂದು ತಿನ್ನಲಿಕ್ಕೆ ಅಂತ ಕುಡಿಸಿದ್ರೆ ಅಲ್ಲೇ ನಿದ್ದೆ ಮಾಡ್ತಾನೆ ತಿಂತಿರ್ತಾರೆ. ಬಾಯಿಗೆ ಹಾಕಿದ್ದನ್ನು ಜಗಿತಾ ಇರ್ತಾರೆ. ಬೆಳಿಗ್ಗೆ ಏನು ತಿಂಡಿ ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ. ಹಾಗೆ ನಿದ್ರಾ ಸಂವೀತ, ಇನ್ನೂ ನಿದ್ದೆಯಲ್ಲೇ ಇದ್ದಾನೆ, ಮದ ಇಳದೇ ಇಲ್ಲ. ಅದು ಅಷ್ಟು ಕುಡಿದದ್ದು ತಿಂದದ್ದು ಮದಡ ಅಂತ ನಾವು ಹೇಳ್ತೀವಲ್ಲ, ಅದು ಇದೇ ಅರ್ಥದಲ್ಲಿ. ಮದಡನಂತೆ ಎಚ್ಚರವೇ ಇಲ್ಲದೆ ನ ವಿಬುದ್ಧವಾನ್, ಏಳಲೇ ಇಲ್ಲ ಅವನು. ಹಾಗೆ ಎಬ್ಬಿಸಿದ್ರು ಬಿದ್ದ. ಬಭೂವ ಮದ ಮತ್ತಶ್ಚ ಮದನೇನ ಚ ಮೋಹಿತ. ಜೊತೆಗೆ ಆ ಹೆಣ್ಣುಮಕ್ಕಳ ಜೊತೆ ಮಧ್ಯದಲ್ಲಿ ಇದ್ದದ್ರಿಂದ ಆ ಆಲೋಚನೆಗಳು ಕೂಡ ಇನ್ನೂ ಅವನ ತಲೆಯಿಂದ ಜಾರಿ ಹೋಗಿರಲಿಲ್ಲ. ಅಷ್ಟೊತ್ತಿಗೆ ಪೂರ್ತಿ ಹೆಬ್ಬಾಗಿಲಿನ ಹತ್ರ ಬಂದಿದ್ದಾನೆ. ಅವನು ದಾರಿಯಲ್ಲಿ ಬರ್ತಾ ನಾನು ಬಾಗಿಲ ಹತ್ರ ನಿಂತಿರ್ತೇನೆ ಅಂತ ಹೇಳಿ ಬಂದಿದ್ದ. ವಾನರ ಓಡಿ ಬಂದಿದ್ದ. ಅವನು ಹೇಳಿ ಬಾಗಿಲಿನ ಹತ್ರನೇ ಬಂದು ನಿಂತಿದ್ದಾನೆ. ತನ್ನ ಕೈಯಲ್ಲಿದ್ದ ಧನುಸ್ಸನ್ನು ನೆಲಕ್ಕೆ ಕುಟ್ಟಿ ತನ್ನ ಸಿಟ್ಟನ್ನು ತೋರಿಸಿದ್ದಾನೆ. ತತಃ ಕಿಲಕಿಲಾ ಶಬ್ದ. ಬಾಗಿಲಿನ ಹತ್ರ ಕಪಿಗಳೆಲ್ಲ ಜೋರಾಗಿ ಕೀರ್ಚಿಕೊಂಡವಂತೆ. ಭಯ ಮೋಹ ವಿಚೇತಸಃ, ಭಯದಿಂದ ತಲೆ ಗಿರ್ರಂತ ತಿರುಗುವ ಹಾಗೆ ಅವುಗಳು ಕೆಟ್ಟದಾಗಿ ಕಿರಿಸ್ತಾ ಇದ್ದಾವೆ. ಅದು ಏನು ಕಮ್ಮಿಯವುಗಳಲ್ಲ, ತುಂಬ ಸೇರಿದ್ದಾವೆ. ಆಗಲೇ ಇವನಿಗೂ ಸಿಟ್ಟು ಜಾಸ್ತಿ ಆಗಿತ್ತು. ಆ ಸದ್ದು ಕೇಳಿದ ಮೇಲೆ ಸ್ವಲ್ಪ ಕಣ್ಬಿಟ್ಟ ಪೂರ್ತಿಯಾಗಿ ಸುಗ್ರೀವ. ಸ್ವಲ್ಪ ಕಣ್ಬಿಟ್ಟ, ಎದ್ದ. ಮದವಿಹ್ವಲ ತಾಮ್ರಾಕ್ಷ ವ್ಯಾಕುಲ ಸ್ರಗ್ವಿಭೂಷಣ. ಮೈಮೇಲಿನ ಆಹಾರಗಳೆಲ್ಲ ಪುಡಿ ಪುಡಿಯಾಗಿತ್ತು. ಅಂಗದನ ಮಾತನ್ನು ಕೇಳಿ ತೇನೈವ ಸಮಾಗತೌ ಮಂತ್ರಿಣೌ, ಇಬ್ಬರು ಮಂತ್ರಿಯರಿಗೆ ವಾನರೇಂದ್ರಸ್ಯ ಸಮ್ಮತೋದಾರ ದರ್ಶಿನೌ, ಸರಿಯಾದ ಕರ್ಮವನ್ನು ಸರಿಯಾದ ರೀತಿಯಲ್ಲಿ ಮಾಡುವಂತಹ ಮಂತ್ರಿಗಳಿಬ್ಬರಿಗೆ ಏನಾಗಬೇಕು ಅನ್ನೋದನ್ನು ಹೇಳುವ ನೆಪದಲ್ಲಿ ಅಷ್ಟೊತ್ತಿಗೆ ಪ್ಲಕ್ಷ ಮತ್ತು ಪ್ರಭಾವ ಅಂತ ಇಬ್ಬರು ಮಂತ್ರಿಗಳು ಅವರು ಬಂದು ಮತ್ತೆ ಹೇಳುತ್ತಾರೆ, ನೋಡು ಈಗ ಲಕ್ಷ್ಮಣ ಬಂದಿದ್ದಾನೆ, ನಾವು ಅವನಿಗೆ ಸರಿಯಾದ ಉತ್ತರವನ್ನು ಕೊಡದೇ ಇದ್ದರೆ ಇವತ್ತು ಮತ್ತೆ ಶ್ರಾದ್ದ ಆಗುತ್ತೆ ಯಾರ್ದು ಗೊತ್ತಿಲ್ಲ, ತಯಾರಾಗಿರಿ. ಅವನ ಹತ್ರ ಹೋದವರಿಗೆ ಆಗುತ್ತೆ ಮೊದಲು, ಅಷ್ಟು ಕೋಪದಲ್ಲಿದ್ದಾನೆ. ಯಾರನ್ನು ಕಳಿಸೋದು ಅನ್ನೋದು ನಾವು ಯೋಚನೆ ಮಾಡಬೇಕಾದ ಸಂಗತಿ. ಸತ್ಯಸಂಧೋ ಮಹಾಭಾಗೌ ಭ್ರಾತರೌ ರಾಮಲಕ್ಷ್ಮಣವು. ಯಾಕೆಂದರೆ ಅವರು ಕೇಳ್ತಾ ಇರೋದ್ರಲ್ಲಿ ಏನೂ ತಪ್ಪಿಲ್ಲ. ಈಗ ಈ ಸಿಟ್ಟು ಬರುವುದಕ್ಕೆ ನಾವೇ ಮುಖ್ಯ ಕಾರಣ. ನಾವೊಂದು ಸುದ್ದಿ ಮುಟ್ಟಿಸಲಿಲ್ಲ, ತಯಾರಾಗ್ತಾ ಇದೆ, ಏನಾದರೂ ಒಂದು ಸಂದೇಶ ಕಳಿಸ್ಬೇಕು ತಾನೇ. ಏನೂ ನೀವು ಯೋಚನೆ ಮಾಡಬೇಕಾಗಿಲ್ಲ, ಕೆಲಸ ಮಾಡೋದು ಬೇಡ. ನಮಗೆ ಎಚ್ಚರ ಇದೆ, ನಮಗೆ ನೆನಪಿದೆ, ನಾವು ಕೆಲಸ ಮಾಡಿಕೊಡೋರಿದ್ದೇವೆ ಅಂತಾದರೂ ಹೇಳಬೇಕಲ್ವ. ಅದನ್ನೂ ಹೇಳದೆ ನಾವು ಸುಮ್ಮನೆ ಇದ್ದೇವೆ. ವಯಸ್ಸ್ಯ ಭಾವಂ, ಅವರು ತಮ್ಮ ಗೆಳೆತನದ ಒಳಿತಿನ ಭಾವದಿಂದಾಗಿ ಇಷ್ಟು ದಿವಸ ನಮ್ಮನ್ನು ಏನೂ ಕೇಳದೆ ನಮ್ಮ ಪಾಡಿಗೆ ನಮ್ಮನ್ನು ಇರ್ಲಿಕ್ಕೆ ಬಿಟ್ಟಿದ್ದಾರೆ. ಆದರೆ ಈಗ ರಾಮನ ಶಾಸನದಂತೆಯೇ ಲಕ್ಷ್ಮಣ ಬಂದಿರುವುದು. ಲಕ್ಷ್ಮಣ ದುಡುಕನಾಗಿ ತಾನೇ ನಿರ್ಧಾರ ತೆಗೆದುಕೊಂಡು ಬಂದಿರುವಂಥದ್ದಲ್ಲ. ಅದರಿಂದಾಗಿ ಈ ಸಂದರ್ಭ ನಮಗೆ ಎಚ್ಚರ ಇರಬೇಕು. ಏಷ ರಾಘವ ಭ್ರಾತ ಲಕ್ಷ್ಮಣೋ ವಾಕ್ಯ ಸಾರಥಿ. ಲಕ್ಷ್ಮಣ ಅನ್ನುವವನು ರಾಮನ ಮಾತಿನ ಸಾರಥಿಯಾಗಿ ಬಂದಿದ್ದಾನೆ. ಅವನು ಮಾತನ್ನು ತಗೊಂಡು ಬಂದವನು, ಮಾತಿನ ಸಾರಥಿಯಾಗಿದ್ದಾನೆ. ವ್ಯವಸಾಯ ರಥ ಪ್ರಾಪ್ತ ತಸ್ಯ ರಾಮಸ್ಯ ಶಾಸನಾತ್. ಹಾಗಾಗಿ ನಡೆಯಬೇಕೇನು ಅನ್ನುವುದೇ ಈಗ ನಿರ್ಧಾರ ಏನು ಬರ್ತಾ ಇದೆ, ಅದೇ ಈ ಇಡೀ ಘಟನೆಗೆ ತಿರುವು. ನೀನೇನು ನಿರ್ಧಾರ ತೆಗೆದುಕೊಳ್ತೀಯ ಅನ್ನೋದು ಯೋಚನೆ ಮಾಡು. ನಿನ್ನಿಂದಾಗಿ ನಮಗೆಲ್ಲರಿಗೂ ನಿದ್ದೆಗೆಡುವಂತಾಗಿದೆ, ನಿನಗೆ ನಿದ್ದೆ ಇನ್ನೂ ಜಾರೇ ಇಲ್ಲ ಅನ್ನುವ ಹಾಗೆ ಅವರೊಂಚೂರು ಸಿಟ್ಟಲ್ಲೇ ಹೇಳ್ತಾರೆ. ಅಯಂಚದ ಈತೋ ರಾಜನ್ ತಾರಾಯಾಸ್ತನಯೋಂಗದ ಲಕ್ಷ್ಮಣೇನ ಸಕಾಶಂತೆ ಪ್ರೇಷಿತಸ್ತ್ವರಯಾನಘ. ನಿನಗೆ ಅತ್ಯಂತ ಪ್ರೀತಿಪಾತ್ರನಾದ ತಾರೆಯ ಮಗನಾದ ಅಂಗದ ಲಕ್ಷ್ಮಣಿಗೆ ಆಗಲೇ ಸಿಕ್ಕಿದ್ದಾನೆ, ಆಗಲೇ ನಿನ್ನ ಬಗ್ಗೆ ವಿಚಾರಿಸಿದ್ದಾನೆ. ನೀನು ಇಲ್ಲಿದ್ದಿ ಅಂತ ಗೊತ್ತಿದೆ, ಎಲ್ಲೋ ದಿಗ್ವಿಜಯಕ್ಕೆ ಹೋಗಿದ್ದಾರೆ ಅಂತೆಲ್ಲ ಸುಳ್ಳು ಹೇಳಿ ತಪ್ಪಿಸಿಕೊಳ್ಳುವ ಹಾಗಿಲ್ಲ. ಎಲ್ಲೋ ಹೊರಗೆ ಹೋಗಿದ್ದಾರೆ, ಆಮೇಲೆ ಬರ್ತಾರೆ, ಆಮೇಲೆ ಸಿಗ್ತಾರೆ, ಇಲ್ಲ, ಇಲ್ಲೇ ಇದ್ದಾನೆ ಅನ್ನೋದು ಗೊತ್ತಿದೆ. ರಾಮಚಂದ್ರ ಹೇಳಿದಂತೆ ಅವನು ಮಾಡುವಂಥದ್ದು. ನೀನಿಗೂ ಈಗ ರಾಮಚಂದ್ರ ಹೇಳಿದ ಕೆಲಸ ಮಾಡು, ಸಿದ್ಧನಾಗು, ಆಗ ಈ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೀಗೆ ಹೇಳಿದಾಗ ಸುಗ್ರೀವ ಸಚಿವರ ಜೊತೆಗೆ ಕುಪಿತನಾದ ಲಕ್ಷ್ಮಣನನ್ನು ಎದುರಿಸಲಾರದೆ ಏನು ಮಾಡುವುದು ಅಂತ ಆಸನವನ್ನು ದಡಬಡನೆ ಬಿಟ್ಟು ಸಚಿವರನ್ನೆಲ್ಲ ಕೂಡಿಸಿಕೊಂಡು ನಿಶ್ಚಿತ್ಯ ಗುರುಲಾಘವಂ, ನಾನು ಹೋದರೆ ಸರಿನೋ, ನೀವು ಹೋದರೆ ಸರಿನೋ,
ಅವರು ಹೋದರೆ ಸರಿನೋ ಎಲ್ಲ ಲೆಕ್ಕಾಚಾರ ಹಾಕಿದ್ದಾನೆ. ಯಾರು ಹೋದರೆ ಲಕ್ಷ್ಮಣ ಕೋಪ ಮಾಡಿಕೊಂಡು 4 ತಲೆ ಮೇಲೆ ಬಾರಿಸೋದಿಲ್ಲ, ಅಂಥವ್ರನ್ನು ಕಳಿಸೋದು ಉತ್ತಮ. ಈಗ ಬೇರೆ ಯಾರು ಹೋದರೂ ಏಟು ತಿಂದು ಬರಬೇಕೀಗ, ಯಾಕೆಂದರೆ ಅಷ್ಟು ಕೋಪ ಬಂದಿದೆ ಅವನಿಗೆ. ಆದ್ದರಿಂದಾಗಿ ಲಕ್ಷ್ಮಣೋ ರಾಘವ ಭ್ರಾತ ಕ್ರುದ್ಧ ಕಿಮಿತಿ ಚಿಂತೆಯೇ, ಈ ಸಿಟ್ಟನ್ನು ಹೇಗೆ ಸಮಾಧಾನ ಪಡಿಸುವುದು ಅರ್ಥ ಆಗ್ತಾ ಇಲ್ಲ. ಅದರಿಂದಾಗಿ ಅಸುಹೃದ್ಭಿ ಮಮ ಮಿತ್ರೈ ನಿತ್ಯಮಂತರದರ್ಶಿಭಿ ಮಮ ದೋಷಾನ್ ಅಸಂಭೂತಾನ್ ಶ್ರಾವಿತೋ ರಾಘವಾನುಜ. ಹೌದು, ನಾನು ತಪ್ಪು ಮಾಡಿದ್ದೇನೆ, ಈ ಸುದ್ದಿಯನ್ನು ರಾಮಚಂದ್ರ ತರಿಸಿಕೊಂಡಿದ್ದಾನೆ, ನಾನು ಮೈ ಮರೆತಿದ್ದೇನೆ ಅನ್ನೋ ವಿಷಯದಲ್ಲಿ. ಅದಕ್ಕೆ ಲಕ್ಷ್ಮಣ ಇಲ್ಲಿ ತನಕ ರಾಮನ ಮಾತನ್ನು ಹೊತ್ತುಕೊಂಡು ಬಂದಿದ್ದಾನೆ. ಇಲ್ಲಾಂದರೆ ರಾಮಚಂದ್ರ ಹಾಗೆ ಗಡಿಬಿಡಿ ಮಾಡುವವನಲ್ಲ, ಅಥವಾ ಕೋಪದಿಂದ ಲಕ್ಷ್ಮಣನ ಕಳಿಸೋನೂ ಅಲ್ಲ. ಸರ್ವತಾ ಸುಕರಂ ಮಿತ್ರಂ ದುಷ್ಕರಂ ಪರಿಪಾಲನಂ ಅನಿತ್ಯತ್ವಾಚ ಚಿತ್ರಾಣಂ ಪ್ರತಿ ಪ್ರೀತಿರಲ್ಪೇಪಿ ಬಿದ್ಯತೆ. ಮಿತ್ರತ್ವ ಅನ್ನುವುದು ಗಳಿಸುವುದು ಸುಲಭ, ಉಳಿಸಿಕೊಳ್ಳುವುದೇ ಕಷ್ಟ. ಯಾಕೆಂದರೆ ಸಣ್ಣ ಅಭಿಪ್ರಾಯದ ವ್ಯತ್ಯಾಸವೂ ಕೂಡ ಬಹಳ ದೀರ್ಘಕಾಲದ ಆಲೋಚನೆಗಳಲ್ಲಿ ಮೂಡಿದಂತಹ ಸಂಬಂಧವನ್ನು ಹದಗೆಡಿಸುವುದರಲ್ಲಿ ಕೂಡಿಸುವುದು ಕಷ್ಟ. ಕಳೆಯುವುದು ಸುಲಭ, ಒಡೆಯುವುದು ಸುಲಭ, ಹಾಳು ಮಾಡುವುದು ಸುಲಭ. ಅದರಿಂದಾಗಿ ಈಗ ಇದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು? ಅಥೋ ನಿಮಿತ್ತಂ ತ್ರಸ್ತೋಹಂ ರಾಮೇಣ ಚ ಮಹಾತ್ಮನ ಮಮೋಪಕೃತಂ ಶಕ್ಯಂ ಪ್ರತಿಕರ್ತುಂ ನ ತನ್ಮಯ. ಅವನು ಮಾಡಿದ ಉಪಕಾರದಷ್ಟು ದೊಡ್ಡ ಉಪಕಾರವನ್ನು ಪ್ರತಿಯಾಗಿ ಮಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಆದರೆ ಮಾಡುವ ಕೆಲಸದಲ್ಲಿ ನಾನು ಹಿಂದೆ ಬಿದ್ದಿಲ್ಲ ಅನ್ನೋದನ್ನು ಅವನಿಗೆ ಅರ್ಥ ಮಾಡಿಸ್ಬೇಕಷ್ಟೆ. ಅಂದರೆ ಅವನಿಗೆ ಗೊತ್ತಿರೋದೇನು ಅಂದರೆ, ನಾನು ಯಾವ ರೀತಿಯಲ್ಲೂ ಅವನಿಗೆ ಸಹಾಯ ಮಾಡುವಷ್ಟು ದೊಡ್ಡವನಲ್ಲ. ಅವನ ಕುಲ, ಅವನ ಗೋತ್ರ, ಅವನಿಗಿರುವಂತಹ ಸಾಮರ್ಥ್ಯ, ಅವನ ಇಲ್ಲಿಯ ತನಕದ ದಿಗ್ವಿಜಯದ ಅಥವಾ ಬೇರೆ ದೇಶದ ಜೊತೆಗೆ ಅವನಿಗಿರುವ ಸಂಬಂಧ, ಅವರು ಅವನ ಮೇಲೆ ತೋರುವ ಗೌರವ, ಇದು ಯಾವುದು ನಾನು ಕಿಷ್ಕಿಂದೆ ನಮ್ಮದೊಂದು ಕಪಿರಾಜ್ಯ. ಇಲ್ಲಿ ಯಾರೂ ಹೇಳೋರು ಕೇಳೋರು, ನಮಗೆ ಅಂತ ಒಂದು ಪ್ರತ್ಯೇಕವಾದಂತಹ ಸರ್ಕಾರದ ವ್ಯವಸ್ಥೆ ಅಂತಿಲ್ಲ. ನಮ್ಮದೇ ಸರ್ಕಾರ, ನಾವು ಮಾಡಿದ್ದೇ ಆಲೋಚನೆಗಳು, ನಾವು ಮಾಡಿದ್ದೇ ನಿಯಮಗಳು. ಅದರಿಂದಾಗಿ ನಾವೊಂದು ತುಂಡು ರಾಜ್ಯ. ಅದು ಅವನು ಇಡೀ ಭಾರತದ ಭೂಮಿಗೆ ಸಂಬಂಧಪಟ್ಟಂತಹ ಒಡೆತನವನ್ನು ತೋರ್ಪಡಿಸುವವನು. ಮತ್ತಾಗಲೇ ಅವನು ಹೇಳಿ ಆಗಿದೆ, ನಿಮ್ಮ ರಾಜ್ಯದ ಆಗುಹೋಗುಗಳ ಒಳಿತು ಕೆಡುಕುಗಳಿಗೂ ಕೂಡ ನಾನು ನಿಯಾಮಕನೇ ಆಗಿದ್ದೇನೆ. ಶಾಸ್ತ, ನಾನೇ ಶಾಸ್ತ. ನಿಮ್ಮ ವಿಷಯದಲ್ಲೂ ನೀವು ತಪ್ಪು ಮಾಡಿದರೆ ಶಿಕ್ಷೆ ಮಾಡುವ ಅಧಿಕಾರ ನನಗಿದೆ ಅಂತ ಹೇಳಿದವನಾದ್ರಿಂದ ಯಾವ ರೀತಿಯಿಂದಲೂ ರಾಮನಿಗೆ ಎದುರು ನಿಲ್ಲುವ ಅಥವಾ ಸಮತಟ್ಟಿಗೆ ಬರುವ ವ್ಯಕ್ತಿತ್ವ ನಮ್ಮಲ್ಲಿಲ್ಲ. ಸರ್ವತಾ ಪ್ರಣಯತ್ ಕ್ರುದ್ಧೋ ರಾಘವೋ ನಾತ್ರ ಸಂಶಯ ಭ್ರಾತರಂ ಸಂಪ್ರತಿಹತವಾನ್ ಲಕ್ಷ್ಮಣಂ ಲಕ್ಷ್ಮೀವರ್ಧನಂ. ಅದರಿಂದಾಗಿ ರಾಮನಿಗೆ ಪ್ರೀತಿ ಎಷ್ಟಿದೆಯೋ ತಪ್ಪು ಮಾಡಿದರೆ ಶಿಕ್ಷೆ ಕೊಡುವಂತಹ ಅಷ್ಟೇ ಸಹಜವಾದ ನಿರ್ವಿಕಾರ ಭಾವ ಇದೆ. ಕೋಪ ಅಥವಾ ದ್ವೇಷ ಅಲ್ಲ. ಈಗ ನಾವು ಸಾಮಾನ್ಯ ಪ್ರೀತಿ ಅಂದರೆ ಅದಕ್ಕೆ ವಿರುದ್ಧ ದ್ವೇಷ ಅನ್ನುವ ಶಬ್ದದಿಂದ ವ್ಯವಹಾರ ಮಾಡ್ತೇವೆ. ರಾಮನಿಗೆ ದ್ವೇಷ ಇಲ್ಲ. ಶಿಕ್ಷೆ ಕೊಡುವ ವಿಷಯದಲ್ಲಿ ಯಾವುದೇ ಒಂದು ವಿಕಾರ ಆಗುವುದಿಲ್ಲ. ಅಯ್ಯೋ, ನನ್ನವ್ರಿಗೆ ಶಿಕ್ಷೆ ಕೊಟ್ಟು ಬಿಡ್ತಾ ಇದ್ದೇನೋ, ಅಥವಾ ಇವನು ನನ್ನ ಕೆಲಸ ಮಾಡಿಲ್ಲ ಅದರಿಂದಾಗಿ ವಿಕಾರಕ್ಕೊಳಗಾಗಿ ಇವನಿಗೆ ಶಿಕ್ಷೆ ಕೊಡಲೇಬೇಕು, ಈ ಥರ ಯಾವ ಭಾವನೆಗಳು ಅವನು ಬಲಿಯಾಗುವವನಲ್ಲ. ಇಷ್ಟು ಯೋಚನೆ ಮಾಡ್ತಾ ಇದಕ್ಕೆ ಹೇಗೆ ಪ್ರವೃತ್ತಿ ತೋರುವುದು ಅಂತ ಮಾತಾಡುವಾಗ ಮಧ್ಯದಲ್ಲಿ ಸುಗ್ರೀವ ಹೀಗೆ ಹೇಳಬೇಕಾದ್ರೆ ಹನುಮಂತ ಸಮಾಧಾನ ಮಾಡ್ತಾನೆ. ಇಲ್ಲ, ಅದಕ್ಕೆ ರಾಮನ ಮನಸ್ಸಿನಲ್ಲಿರುವಂತಹ ಭಾವನೆಗಳಿಗೆ ನಾವು ಸರಿಯಾಗಿ ಸ್ಪಂದಿಸಬೇಕು. ಆರ್ತಸ್ಯ ಹೃತದಾರಸ್ಯ ಪರುಷಂ ಪುರುಷಾಂತರಾತ್ ವಚನಂ ಮರ್ಷಣೀಯಂತೆ ರಾಘವಸ್ಯ ಮಹಾತ್ಮನಃ. ಆರ್ತ, ಈಗಾಗಲೇ ದುಃಖಿತ. ಹೃತ ದಾರ, ಹೆಂಡತಿಯನ್ನು ಕಳ್ಕೊಂಡಿದ್ದಾನೆ. ಅವನು ಈಗ ಕೋಪದಿಂದ ಆಡಿದರೆ ಅದಕ್ಕೆ ಅರ್ಥ ಇದೆ. ಅವನ ಕೋಪದ ಹಿಂದೆ ಕಾರಣ ಇದೆ. ಅಂದರೆ ಇದು ಲೋಕದ ವಿಷಯದಲ್ಲಿ ವಚನಂ ಮರ್ಷಣೀಯಂ, ಆ ಮಾತನ್ನು ನಾವು ಸಹಿಸಿಕೊಳ್ಳಲೇಬೇಕು. ತಪ್ಪು ಮಾಡಿದ ಮೇಲೆ ಇನ್ನೊಬ್ಬರು ನಮ್ಮನ್ನು ಬೈತಾರೆ ಅಂತಂದಾಗ ಆ ಬೈಸಿಕೊಳ್ಳುವುದಕ್ಕೆ ನಾವು ಅರ್ಹರು ಅಂತ ನಮ್ಮನ್ನು ಇಟ್ಟುಕೊಂಡು ಅದನ್ನು ಒಪ್ಪಿಕೊಂಡು ಕೇಳಿಸ್ಕೋಬೇಕು. ಆಗಲೇ ಪರಿಹಾರ. ಅವನೇನು ಬೈಯೋದು ಅಂದರೆ ನನಗೆ ಬೇರೆಯೇ ಯಾರೂ ಬೈಯೋದಿಲ್ಲ, ಇವರೇನು ಬೈಯೋದು ಅಂತ ನಾವು ಈ ಥರ ಇವತ್ತಿನ ವ್ಯವಹಾರ ಜಾಸ್ತಿ. ತಪ್ಪಿನ ಹಿನ್ನೆಲೆಯನ್ನು ಇಟ್ಟುಕೊಂಡು ಒಬ್ಬ ಬೈತಾನೆ ಅಂತಂದಾಗ ಆ ತಪ್ಪಿಗೆ ಶಿಕ್ಷೆ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಕೇಳಿಸಿಕೊಳ್ಳೋದು ಸರಿ. ತಪ್ಪು ಮಾಡದೇ ಇದ್ದಾಗಲೂ ಕೆಲವೊಮ್ಮೆ ಸಂಬಂಧ ಉಳಿಸಿಕೊಳ್ಳಿಕ್ಕೂ ನಾವು ಕೆಲವೊಮ್ಮೆ ಸುಮ್ಮನಿರಬೇಕಾಗತ್ತೆ. ಅದನ್ನು ನೋಡ್ಕೊಳ್ಬೇಕು. ವ್ಯಕ್ತಿ ದೊಡ್ಡವನು, ಕಾರಣ ತಪ್ಪಾಗಿ ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಈಗ ಹೇಳಿದರೆ ಅವರ ಕೋಪ ಇನ್ನಷ್ಟು ಜಾಸ್ತಿ ಆಗುತ್ತೆ. ಈಗ ಸಮಾಧಾನ ಮಾಡೋದಲ್ಲ. ಅದು ಏನು ಅಂದರೆ ನೀ ಮಾತಾಡಬೇಡ ಅಂತ ಅಲ್ಲ, ಅದು ಏನು ಅಂತ ನಾನು ಹೇಳಿದ್ದಲ್ವ ಮಾತಾಡಬಾರ್ದು ಅಂತ. ಅಷ್ಟೊತ್ತಿಗೆ ನಾವು ಸುಮ್ಮನಾಗೋದು ಒಳಿತು. ಅದನ್ನು ಮತ್ತೆ ಬೆಳೆಸ್ತಾ ಹೋದರೆ ನಾವೇ
ಅದರ ತುಪ್ಪ ಹಾಕಿ ಇನ್ನಷ್ಟು ಗಬ್ಬೆಬ್ಬಿಸಿದಾಗುತ್ತೆ. ಆದ್ದರಿಂದ ಆ ವಿಷಯದಲ್ಲಿ ಸಮಯ ಸಂದರ್ಭ ನೋಡಿಕೊಂಡು ಕೋಪಕ್ಕೆ ಪ್ರತ್ಯುತ್ತರವನ್ನು ಕೊಡಬೇಕಾದದ್ದು ಮುಖ್ಯ. ಆದ್ದರಿಂದಾಗಿ ಈಗ ಅವನು ಬೈದರೆ ಬೈಸ್ಕೋರ ಸುಗ್ರೀವ, ಬೈಸ್ಕೋಬೇಕೀಗ. ಅದು ಅದೇ ನಮಗೆ ಲಾಭ. ಯಾಕೆಂದರೆ ಅಷ್ಟೇ ಬೈಗುಳದೆಲ್ಲ ಮುಗಿದು ಹೋಗುತ್ತದು. ಅಕಸ್ಮಾತ್ ನಾವು ಅದನ್ನು ಸರಿ ಹ್ಯಾಂಡ್ಲ್ ಮಾಡಲಿಲ್ಲ ಅಂದರೆ ಅದು ಬೆಂಕಿಯಾಗಿ ಸುಟ್ಟು ಬಿಡುತ್ತೆ. ಈಗ ಬೈಸ್ಕೊಳ್ಳೋದು ಸುಖನೋ, ಅದನ್ನು ತಡಿಲಿಕ್ಕೆ ಹೋಗಿ ಬೆಂಕಿಗೆ ಬಾಲ ಸುಟ್ಕೊಳ್ಳೋದು ಸುಲಭನೋ, ಒಳ್ಳೆಯದು? ಯೋಚನೆ ಮಾಡು. ಕೃತಾಪರಾಧಸ್ಯ ಹಿತೆ, ನೀನು ಅಪರಾಧ ಮಾಡಿದ್ದಿ. ನಾಣ್ಯತ್ ಪಶ್ಯಾಮ್ಯಹಂ ಕ್ಷಮಂ, ಇದೊಂದೇ ನಿನಗೆ ದಾರಿ. ತಲೆ ತಗ್ಗಿಸಿ ಬೈಸ್ಕೊಂಡದ್ದನ್ನೆಲ್ಲ ಬೈಸ್ಕೊಂಡು, ಇಲ್ಲ ರಾಮ ನಾನು ಮಾಡ್ತೇನೆ, ನನ್ನ ತಪ್ಪಾಗಿದೆ, ನಾನು ಇದಕ್ಕೋಸ್ಕರ ಸಿದ್ಧನಿದ್ದೇನೆ, ನನ್ನಿಂದ ದೊಡ್ಡ ಅಪರಾಧವೇ ಆಗಿದೆ, ನೀನು ಏನು ಶಿಕ್ಷೆ ಕೊಟ್ಟರು ನಾನು ತಯಾರು ಅಂತ ತಲೆ ತಗ್ಗಿಸಿ ನಿಂತ್ಕೊ. ದೊಡ್ಡವರು ಕರಗಿಬಿಡ್ತಾರೆ. ಕರಗಿಬಿಡುವಂಥ ಸ್ಥಿತಿ ದೊಡ್ಡವರಿಗೆ ಶರಣಾಗತ ಅಂತ ಅಂದ ತಕ್ಷಣವೇ ಎಲ್ಲ ಕರಗಿಬಿಡ್ತಾರೆ. ನೀನು ಅದೊಂದು ನಿನಗಿರುವ ದಾರಿ. ಇದು ಬಿಟ್ಟರೆ ಅವರನ್ನು ಕಳಿಸಿದ್ರೇನು, ಇವರನ್ನು ಕಳಿಸಿದ್ರೇನು, ಹಾಗೆ ಮಾತಾಡಿದ ಇನ್ನು ಯಾವ ಲಾಜಿಕ್ಗಳು ನಡೆಯಲ್ಲ ರಾಮನ ಮುಂದೆ. ಯಾರನ್ನು ಕಳಿಸಿದ್ರು ಅರ್ಥ ಆಗಿಬಿಡುತ್ತೆ ರಾಮಚಂದ್ರನಿಗೆ ಅಥವಾ ಲಕ್ಷ್ಮಣನಿಗೆ. ಅವರನ್ನೇನು ಕಳಿಸಿದ್ದು, ಅವನೇ ಬರಲಿ ಅಂತ ಹೇಳಿದ್ರೆ ನೆಕ್ಸ್ಟ್ ಆಜ್ಞೆಯನ್ನು ತಪ್ಪಿಸ್ಲಿಕ್ಕಾಗತ್ತಾ? ನೀನೇ ಹೋಗಬೇಕು, ಮತ್ತು ನೀನೇ ಇಟ್ಟು ತಿನ್ನಬೇಕು. ಅದರ ಬದಲು ಏನೋ ಟ್ರಿಕ್ ಮಾಡಲಿಕ್ಕೆ ಹೋಗಿ ಕಿರಿಕಿರಿ ಮಾಡಿಕೊಂಡು ಅವ್ಯವಸ್ಥೆ ಮಾಡಬೇಡ. ಹೋಗು, ಬೈಸ್ಕೊಂಡು ಬಾ, ಸಮಾಧಾನ ಆಗುತ್ತೆ, ಆಮೇಲೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡೋಣ ಅಂತ ಹೀಗೆ ಅವನನ್ನು ತಡೆದು ನಿಲ್ಲಿಸ್ತಾನೆ. ಮತ್ತೆ ಏನಾಯಿತು ಅಂತ ನಾಳೆಯ ಚಿಂತನೆಯಲ್ಲಿ ಕೇಳೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.